ಪರಮ ಸಾತ್ವಿಕ ಎನ್ನುವ ಹಾಗೆ ಗುರುತಿಸಿಕೊಂಡವ ಯಾರದು ಬೊಬ್ಬೆ? ಚೀಲ ಮಾತ್ರವ ಬೇರೆ ಏನಾದ್ರೂ ಹೊಲಿಯುವ ಅಭ್ಯಾಸ ಉಂಟಾ? ನನ್ನ ಪಾಲಿಗೆ ನೀವು ಶೀಲ ನೀನು ಒಲಿದು ನಾ ಪೇಳುವ ಹೊಸ ವಾರ್ತೆ ಆಲಿಸಬೇಕು ಒಡೆಯ. ಏನು ಸುದ್ದಿ ತಂದೆ? ನಿಮ್ಮ ಹೇಳಿಕೆಯಂತೆ ನಾನು ಕಾವಲಿಯಲ್ಲಿ ಇದ್ದಿದ್ದಲ್ಲ. ಕಾವಲಿಯಲ್ಲ? ಹೌದು, ಕಾವಲಿನಲ್ಲಿ ಅಲ್ಲಿ ಇರುವಾಗ ಒಂದು ಹೊಸ ವಿಶೇಷ. ಏನು ವಿಶೇಷ? ಒಬ್ಬ ಸಣ್ಣ ಪುಟ್ಟ ಹುಡುಗ, ಬಾಲಕ, ಪೋರ, ಸರಳ ಬಾಲ, ಬಾಬು. ಸಣ್ಣ ಹುಡುಗ ಬಾಬು ಅಷ್ಟೇ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ. ಒಂದೇ ಅರ್ಥ ಬರುವ 1000 ಶಬ್ದ ಬೇಕಾಗಿಲ್ಲ ನಮಗೆ. ಅವ ಒಬ್ಬನೇ ಅವ ಬಂದ, ಸುಮ್ನೆ ಬರಲಿಲ್ಲ. ಮತ್ತೆ ಒಂದು ಹೆಣ್ಣನ್ನ ಕುಡ್ಕೊಂಡು ಜೊತೆಯಲ್ಲಿ ಕೂಡಿಕೊಂಡು ಬಂದ. ಅವ ದೂರದಿಂದ ಬರುವುದನ್ನ ನಾನು ನೋಡ್ತಾ ಇದ್ದೆ. ಹೌದು, ಮುಂದೆ ಬರ್ತಾ ಇದ್ದ. ಬಂದವ ಏನು ಮಾಡಿದ? ಒಂದೊಂದೇ ಹಲ್ಲು ನಮ್ಮಲ್ಲಿ ಬೆಳೆದು ನಿಂತಂತ ಮರ ಗಿಡಗಳಲ್ಲಿ ಇರುವ ಅದು ಹಣ್ಣುಂಟಲ್ಲ, ಅದನ್ನ ಕೊಯ್ದ. ನೀನೇನು ಮಾಡ್ತಾ ಇದ್ದೆ? ನೋಡ್ತಾ ಇದ್ದೆ. ಆಮೇಲೆ ಅದನ್ನು ಹೆಕ್ಕಿ ಇಟ್ಕೊಂಡ. ನೀನೇನು ಮಾಡ್ತಾ ಇದ್ದೆ? ನೋಡ್ತಾ ಇದ್ದೆ. ಆಮೇಲೆ ಕಸಗಾಯ ಎಲ್ಲ ಕೊಯ್ತಿದ್ದ. ನಾನು ನೋಡ್ತಾ ಇದ್ದೆ. ಆಮೇಲೆ ಮರಕ್ಕೆ ಬುಡಕ್ಕೆ ಹಾಗೆ ಒಂದೊಂದೇ ಬಾಣ ಹೊಡೆದು ಮರ ಕೆಡುತ್ತಾ ಇದ್ದ ಒಡೆಯ. ನೀನೇನು ಮಾಡ್ತಾ ಇದ್ದೆ? ನೋಡ್ತಾ ಇದ್ದೆ. ಅವ ಆ ರೀತಿ ಉಪವನವನ್ನ ಹಾಳು ಮಾಡ್ತಾ ಇದ್ರು, ನೀನು ನೋಡ್ತಾ ಇದ್ದೆ. ನೀವು ಹೇಳಿದ್ದಲ್ಲ, ಉಪವನದಲ್ಲಿ ಇದ್ದು ನೀನು ನೋಡ್ತಾ ಇರುವಂತ. ಉಪವನದ ರಕ್ಷಣೆ ಮಾಡುವಂತ ಹೇಳಿದ್ದು, ಧರ್ಮಕ್ಕೆ ನೋಡುವಂತ ಹೇಳಿದ್ದಲ್ಲ. ಸುಮ್ಮನೆ ನಾನು ನೋಡ್ಲಿಲ್ಲ. ಏನು ಸಂಬಳ ಕೊಡುವುದು ಯಾಕಾಗಿ? ನಿಮಗೆ ಕೆಲಸ ಮಾಡಬೇಕು ಅಂತ. ಅದೇ ಕೆಲಸ ಮಾಡ್ಬೇಕಾಗಿ ತಡ ಮಾಡ್ಲಿಲ್ಲ. ಪಿತ್ತ ಉಂಟಲ್ಲ, ನೆತ್ತಿ ಏರಿ ಬಿಟ್ಟಿತ್ತು. ಹೋಗಿ ಅವನನ್ನ ತಡೆದೆ ನಾನು. ತಡೆದು ಮಾತುಕತೆಯಲ್ಲಿ ಜೋರಾಯ್ತು. ಅವನಿಗೆ ಕೇಳಿದೆ, ಏನ ಭಯಂಕರ ನೀನು ಇಲ್ಲಿ ಈ ಹಣ್ಣು ಅದೆಲ್ಲ ಕೊಯ್ದ್ರ ಜೊತೆಯಲ್ಲಿ ಮರ ಎಲ್ಲ ಕೆಡಿಯುತ್ತಾ ಇದೆಯಲ್ಲ, ನಿನ್ನ ಮನಸ್ಸಿಗೆ ಏನು? ನೀನು ದೊಡ್ಡ ಶೆಟ್ಟಿಗಾರನ? ಶಕ್ತಿಗಾರನೇ ಇದ್ದರೆ ಮರದಲ್ಲಿ ಅಲ್ಲ ನನ್ನಲ್ಲಿ ತೋರುವೆಂದೆ. ಹೌದಾ? ಆವಾಗ ಗಡ 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 ಅಂತ ಹೆದರಿರ್ಬೇಕು. ಯಾರು? ಅವ ನಡಗಿದ್ದವ ಅಲ್ಲ. ಹೊಡೆದಾಟ ಆದ್ಮೇಲೆ ನನಗೆ ಹೊಡೆದ ನೋಡಿ ಒಡೆಯ. ಸ್ವಲ್ಪ ಅಲ್ಲ, ಆ ಮರ ಗಿಡ ಕಡಿಯುವುದರ ಜೊತೆಯಲ್ಲಿ ನನಗೆ ಹೊಡೆದು ಬಡದು ಇಲ್ಲಿವರೆಗೆ ಓಡಿಸಿದ್ದಾನೆ.
ವಿರೋಧಿಯಾಗಿದ್ದರೂ ಕೂಡ ಅವನಲ್ಲಿರುವಂತಹ ವಿಶೇಷತೆಯನ್ನು ಕಂಡು ಮೆಚ್ಚುವಂತಹ ಹೊಗಳುವಂತಹ ಸಂಸ್ಕಾರವನ್ನ ಹೊಂದಿದವರು ನಾವು. ಗೊಂಡಾರಣ್ಯ ಪ್ರದೇಶ ಇದು. ಗಂಡದೆಯ ಗುಂಡಿಗೆಯನ್ನ ಹೊಂದಿದ ವೀರಾದಿವೀರ ಯೋಧರಿಗೂ ಒಳ ಪ್ರವೇಶಿಸುವುದಕ್ಕೆ ಭಯವಾಗುತ್ತದೆ. ಇನ್ನೂ ಎಳೆಯ ಪ್ರಾಯ, ಒಂಟಿ, ಅದರಲ್ಲಿಯೂ ವನವನ್ನ ಪ್ರವೇಶಿಸಿದ್ದಲ್ಲದೆ ಫಲಗಳನ್ನ ಅಪ್ಪಣೆ ಇಲ್ಲದೆ ಕೊಯ್ದು ತಿಂದಿಯಂತೆ. ಜೊತೆಯಲ್ಲಿ ಮರಗಳನ್ನೆಲ್ಲ ಕಡಿದು ವನವನ್ನ ಹಾಳು ಮಾಡುವುದಕ್ಕೆ ಮುಂದಾದಿಯಂತೆ. ವಿಚಾರಿಸುವುದಕ್ಕೆ ಬಂದಿರುವ ನಮ್ಮವರಿಗೆ ಹೊಡೆದಿಯಂತೆ. ಯಾರು ನೀನು? ಹೆಸರೇನು? ಊರ್ಯಾವುದು ಹೇಳು. ನನ್ನನ್ನ ವಿರೋಧಿಸುವುದಕ್ಕೆ ಮುಂದಾಗ್ತಾ ಇದ್ದಿ. ಪರಿಚಯವನ್ನು ಕೇಳುವುದಕ್ಕೆ ಹೇಳ್ತಾ ಇದ್ದೀಯಲ್ಲ. ಯಾರು ನಾನಾದರೇನು? ಬಂದ ದಾರಿಗೆ ಸುಂಕವಿಲ್ಲವೆಂದು ಹಿಂದೆ ತೆರಳ. ಏನೋ ನಿನ್ನನ್ನ ವಿಚಾರಿಸಬೇಕಾದ ಅನಿವಾರ್ಯತೆ ಇರಲಿಲ್ಲ. ಬಂದವನ್ನೇ ಹೊಡೆದು ಪಡೆದು ನಿನ್ನನ್ನ ಕೊಲ್ಲಬಹುದಾಗಿತ್ತು. ಆದರೂ ಕೈ ತಡೆದೆ. ಯಾಕೆ ಗೊತ್ತಾ? ಕದಿರೆಂದೆನು ತಲೆಯೇ ಮೀಸು ಕದಿರೆಂದೆನು ತಲೆ ಹೋಮರೆ ಬಸುರನು ನಿಂದಿರಲೆಂದನು ಕಂದ ಮೀಸು ಕದಿರೆಂದೆನು ತಲೆ ಹೋಮರೆ ಬಸುರನು ನಿಂದಿರಲೆಂದನು ಕಂದ
ದುಷ್ಕೃತ್ಯಕ್ಕೆ ನಿನ್ನ ನೆತ್ತಿಯನ್ನ ಸೀಳಬಹುದಾಗಿತ್ತು. ಆದರೂ ಕೈ ತಡದೆ. ಯಾಕೆ ಗೊತ್ತಾ? ಯಾಕೆ? ನಿನ್ನನ್ನ ನೋಡ್ತಾ ಇದ್ರಿ ಅಯ್ಯೋ ಪಾಪ ಅನಿಸುತ್ತಾ ಇದೆ. ಯಾಕೆ ಆ ರೀತಿ ಅನ್ನಿಸುವುದು? ಹುಟ್ಟಿ ಕೆಲವು ದಿವಸ ಇನ್ನೂ ಸರಿ ಕಳೀಲಿಲ್ಲ. ಹಾಲುಗಲ್ಲದ ಹಸುಳೆ ನೀನು ಈ ಲೋಕದಲ್ಲಿ ಬದುಕಿ ಬಾಳಬೇಕಾದವನು. ಅಂತಹ ನಿನ್ನನ್ನ ಅಕಾಲದಲ್ಲಿ ಮೃತ್ಯುದೇವತೆಯ ಬಾಯಿಗೆ ಬಲಿ ಕೊಡುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಮಗು. ಹಾಗಾಗಿ ಹೇಳುವುದು, ಅನುಕಂಪವನ್ನ ತೋರಿಸಿ ನಿನ್ನನ್ನು ನಾನು ಬಿಡ್ತಾ ಇದ್ದೇನೆ. ನಿನ್ನ ಪರಿಚಯವನ್ನು ಹೇಳದೆ ಹೋದ್ರೂ ತೊಂದರೆ ಇಲ್ಲ. ಇಂತಹ ಉದ್ದಟತನ, ಇಂತಹ ಅಧಿಕ ಪ್ರಸಂಗತನ ಯಾವತ್ತು ನನ್ನಲ್ಲಿ ಸಲ್ಲದು. ಅಗತ್ಯ ಕೂಗುವುದಕ್ಕೆ ಮುಂದಾಗ್ತಾ ಇದ್ದಿ, ಒದರುವುದಕ್ಕೆ ಮುಂದಾಗ್ತಾ ಇದ್ದಿ. ನಿನ್ನ ಕೂಗುವಿಕೆ ನನ್ನೆದುರಿನಲ್ಲಿ ಸಲ್ಲವೇ ಸಲ್ಲ. ನೀನು ಯಾರು ಏನು ಹೇಳುವುದನ್ನು ಸರಿಯಾಗಿ ಅರ್ಥೈಸಿಕೊಂಡವ ನಾನಿದ್ದೇನೆ. ದಾರಿ ಹೋಕರಲ್ಲಿರುವಂತಹ ಸಕಲವನ್ನು ದೋಚುವಂತ ಕಳ್ಳ ನೀನು. ನಾನೀಗ ಕಳ್ಳ ಕಳ್ಳ ನಾನು ನೀನು ಅಂತ ತೋರಿಸಿಕೊಡ್ತೇನೆ. ಕಾಂತಮಣಿ ಸೌಭದ್ರೆಯು ಇಂತಿದನು ಕಾಣುತ್ತಾ ಯಾತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ಸುಮ್ಮನೆ ಯಾತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ದೈತ್ಯ ನುಡಿದೆರದಿಂ ಸುಮ್ಮನೆ ಮಮ ಜಾತನೆ ಜಡದಿಂದ ಈ ತೆರದ್ಯೋ ಸುಮ್ಮನೆ ಮಮ ಜಾತನೆ ಜಡದಿಂದ ಭೀತಿಗಳೇ ನಿದಾನವನೇ ತರದೊಡ್ಡಿತು ತಿಳಿಯಲು ಭೀತಿಗಳೇ ನಿದಾನವನೇ ತರದೊಡ್ಡಿತು ತಿಳಿಯಲು ಭೂತಳದೊಳು ಪರಿಗಿಸಲಿ ಕೋಟಿಯು ನಿನಗಿದಿರೇ ಭೂತಳದೊಳು ಪರಿಗಿಸಲಿ ಕೋಟಿಯು ನಿನಗಿದಿರೇ ಎದಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ಸುಮ್ಮನೆ. ಅಭಿಮನ್ಯು ಎದ್ದೇಳು ಮಗನೇ, ಒಮ್ಮೆ ಮಾತನಾಡು. ಅಮ್ಮ ಅಂತ ಕರೆಯಬಾರದೇನು? ಅಮ್ಮ, ನಿನ್ನ ಆಸೆಯನ್ನು ನಾನು ನೆರವೇರಿಸ್ತೇನೆ, ಕನಕಾಂಗಿಯನ್ನು ನಾನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಉತ್ಸಾಹದಿಂದ ಬಂದವನು ನೀನು ಈ ರೀತಿಯಾಗಿ ಧರಾಶಾಹಿಯಾಗಿ ಹೊರಗಿದ್ದೀಯ ಮಗನೇ. ಮಗನೇ, ವಿಧಾತ ಹಣೆಯಲ್ಲಿ ಬರೆದಿರ್ತಾನಂತೆ, ಗಂಡಿಗೋ ಹೆಣ್ಣಿಗೋ ಮದುವೆ ಎನ್ನುವಂತ ಶುಭ ಸಂಸ್ಕಾರ ಆಗುವ ಕಾಲವನ್ನು ಮೊದಲೇ ನಿರ್ಣಯಿಸ್ತಾನೆ. ಆದರೆ ನನ್ನ ಹಠದಿಂದಾಗಿ ನೀನು ಓಡೋಡಿ ಬಂದೆ, ನಿನಗೆ ಈ ಸ್ಥಿತಿ ಆಯ್ತಲ್ಲ ಕಂದ. ಇನ್ನು ಯಾವ ಮುಖವನ್ನು ಹೊತ್ತು ಮನೆಯನ್ನು ಸೇರಲಿ? ಹೋದೆ ಅಂತಾದ್ರೆ ನನ್ನವರು ಕೇಳುತ್ತಾರೆ, ಸುಭದ್ರಾ ನೀನೊಬ್ಬಳೇ ಬಂದಿದ್ದೀಯ, ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಯಾವ ಬಾಯಲ್ಲಿ ಹೇಳಲಿ ಮಗನೇ? ಆ ತಂದೆಯ ಕರುಣೆ ಎನ್ನುವಂಥದ್ದು ನಿನ್ನ ಮೇಲೆ ಬಾರದೇ ಹೋಯಿತೆ. ನಿನ್ನ ಮಾವನಾದಂತಹ ಕೃಷ್ಣ ಮನುಷ್ಯನ ಮನಸ್ಸಿನ ಮುರತ್ವವನ್ನು ಮತಿಸಿ ಮೃದುತ್ವವನ್ನು ಸೃಷ್ಟಿಸಿದವ ಮುರಾಂತಕನಿದ್ದಾನೆ. ಆ ಕೃಷ್ಣನ ಒಲುಮೆಯೂ ನಿನ್ನ ಮೇಲೆ ಬಾರದೇ ಹೋಯಿತೆ. ಈ ಕಾಡಿನಲ್ಲಿರುವಂತಹ ಕೋತಿ ನಿನಗಿದಿರಾದರೆ ಸಮರದಲ್ಲಿ ನಿನಗೆ ಸ್ಥಿತಿಯಾಯಿತೆ. ಮಗ,
ಇಲ್ಲಿ ನಾವು ದುಃಖಿಸಿದೆವು ಅಂತಾದ್ರೆ ಅರಣ್ಯ ರೋದನವಾದೀತೆ ವಿನಃ ನಮ್ಮ ನೋವನ್ನು ದುಃಖವನ್ನು ಕೇಳುವವರಾರು ಇಲ್ಲ. ಇಲ್ಲ ಮಗನೇ, ಈ ಕಾಡಿನಲ್ಲಿಯೂ ನಮ್ಮವರಿದ್ದಾರೆ. ಅಣ್ಣಗಡೋ ಗಜತಾನಿರೆ ಚಿಣ್ಣನೆ ಕೈರಿಸುವನೇ ಅಣ್ಣಗಡೋ ಗಜತಾನಿರೆ ಚಿಣ್ಣನೆ ಸೈರಿಸುವನೇ ಈ ಪುಣ್ಯ ಜನೇಶನ ಬಿಡುವನೆ ಬಣ್ಣಿಸಲೇಕಿರದೆ ಈ ಪುಣ್ಯ ಜನೇಶನ ಬಿಡುವನೆ ಬಣ್ಣಿಸಲೇಕಿರದೆ ಹುಣ್ಣಿಮೆ ಚಂದ್ರನ ಕಾಂತಿಯ ಬಣ್ಣದ ಮುಖ ಕಂದಿದೆ ಹುಣ್ಣಿಮೆ ಚಂದ್ರನ ಕಾಂತಿಯ ಬಣ್ಣದ ಮುಖ ಕಂದಿದೆ ಮುಕ್ಕಣ್ಣನ ಕರುಣವು ಕಡೆಯಲ್ಲಿ ಕಣ್ಣಿಗೆ ಕನಸಾಯ್ತೆ ಮುಕ್ಕಣ್ಣನ ಕರುಣವು ಕಡೆಯಲ್ಲಿ ಕಣ್ಣಿಗೆ ಕನಸಾಯ್ತೆ ಕಣ್ಣಿಗೆ ಕನಸಾಯ್ತೆ ಕಣ್ಣಿಗೆ ಕನಸಾಯ್ತೆ ಎದಕ್ಕೆ ಮಲಗಿದ ರಥದಲ್ಲಿ ಮಾತುಗಳಾಡದೆ ಸುಮ್ಮನೆ ಅಭಿಮನ್ಯು, ಈ ಕಾಡಿನಲ್ಲಿಯೂ ನಮ್ಮವರಿದ್ದಾರೆ ಮಗನೇ. ಭೀಮಸೇನ ಹಿಡಿಂಬೆ ಎನ್ನುವಂತ ದಾನವಿಯನ್ನು ಮದುವೆಯಾದ. ಅವನಿಗೆ ಸಂಬಂಧದಲ್ಲಿ ದೊಡ್ಡಪ್ಪನಿದ್ದಾನೆ. ಭೀಮ ಹಿಡಿಂಬೆಯರ ಪ್ರೀತಿಯ ಸುಕುಮಾರ ಘಟೋದ್ಗಜನಿದ್ದಾನೆ. ಅವನಿಗೆ ಅಣ್ಣ. ಈ ಹೊತ್ತಿಗೆ ಅವ ಇರುತ್ತಾ ಇದ್ರೆ ಈ ಕೋತಿಯನ್ನು ಕೊಂದು ಮುಗಿಸ್ತಾ ಇದ್ದ, ನಮ್ಮನ್ನು ರಕ್ಷಿಸ್ತಾ ಇದ್ದ. ಈ ಹೊತ್ತಿಗೆ ಯಾರೂ ಇಲ್ಲದ ಸ್ಥಿತಿ. ಈ ದಯನೀಯವಾದಂತ ನೋವನ್ನು ಯಾರಲ್ಲೇ ಹೇಳಿ ಪರಿಪರಿಯ ದುಃಖಿಸುವ ಪಾರ್ಥನ ತರುಣಿಯನು ಈಕ್ಷಿಸುತ್ತ ಪರಿಪರಿಯ ದುಃಖಿಸುವ ಪಾರ್ಥನ ತರುಣಿಯನು ಈಕ್ಷಿಸುತ್ತ ಮತ್ತಚ್ಚರಿಯೊಳಾಕ್ಷಣ ಭೀತಿಯೌ ತೋರ್ದಾಗ ಹಿಡಿಂಬಿ ಹರಗರ ಇವಳ್ಯಾರೆನುತ ಹರಗರ ಇವಳ್ಯಾರೆನುತ ಬಂದೆರಗಿ ಪದದಲ್ಲಿ ಮಧುರ ವಚನದಿ ಸರಸಿ ಜಾಂಬಕಿಯೊಡನೆ ನುಡಿದನು ಯಾರವ್ವ ತಾಯೇ ಯಾರವ್ವ ಯಾರವ್ವ ತಾಯೇ ಯಾರವ್ವ ಸುರರೋ ಮಾನವರೋ ಸಂಗರ ಶೂರನೀತ ಸುರರೋ ಮಾನವರೋ ಸಂಗರ ಶೂರನೀತ ದುರದೊಳೆಂಬುಡನೆ ಸೆಣಸಲು ಪ್ರಖ್ಯಾತ ದುರದೊಳೆಂಬುಡನೆ ಸೆಣಸಲು ಪ್ರಖ್ಯಾತ ಬರುವುದೇ ಕಿಲ್ಲಿಗೆ ಬಳಿಕಲ್ಲಿ ಮಾತ ಬರುವುದೇ ಕಿಲ್ಲಿಗೆ ಬಳಿಕಲ್ಲಿ ಮಾತ ಮರೆಯಾರು ಸೀರೆ ಮಾನಿನಿ ತಿಳಿದರ್ಥಾನ ಮರೆಯಾದು ಸೀರೆ ಮಾನಿನಿ ತಿಳಿದರ್ಥ ಯಾರೋ ತಾಯೇ ಯಾರೋ ಅಮ್ಮ ತೆರೆಯಲ್ಲಿ ಬಿದ್ದಿರುವಂತಹ ಹುಡುಗನ ಮುಂದೆ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನ ಸುರಿಸುತ್ತನ್ನ ಕಾಣುತ್ತಾ ಇದ್ರೆ ನನ್ನ ಅಂತಃಕರಣ ಎನ್ನುವುದು ಕರಗಿ ಹೋಯಿತು ತಾಯಿ. ನನಗೂ ತಿಳಿಯದೇ ಇದ್ದ ಹಾಗೆ ಅಮ್ಮ ಎನ್ನುವಂತಹ ಉದ್ಗಾರ ನನ್ನ ನಾಲಿಗೆಯಲ್ಲಿ ಬಂತು. ಯಾರಮ್ಮ ಈತ? ನಿಜವಾಗಿ ಒಬ್ಬ ಪರಾಕ್ರಮಿ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ನನ್ನ ಜೊತೆಯಲ್ಲಿ
ಸರಿ ಸಮಾನನಾಗಿ ಹೋರಾಟವನ್ನ ನಡೆಸ್ತಾನಂತಾದ್ರೆ ಇವ ಯಾರು? ಒಬ್ಬ ಸುರನೇ ಅಲ್ಲ, ಮಾನವನೇ. ಅಮ್ಮ, ಈ ಪ್ರಪಂಚದಲ್ಲಿ ಕೀರ್ತಿಯನ್ನ ಸಂಪಾದಿಸಿದಂತಹ ಪಾಂಡವರ ವಿಷಯವನ್ನ ಕುರಿತಾಗಿ ಎತ್ತಿ ಆಡುತ್ತಾ ಇದ್ದೀರಿ. ಭೂಭಾರವನ್ನ ಇಳಿಸುವುದಕ್ಕೆ ಬಂದಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮನನ್ನ ನೆನೆದು ನೆನೆದು ಕಣ್ಣೀರನ್ನ ಸುರಿಸುತ್ತಾ ಇದ್ದೀರಿ. ಅಮ್ಮ, ನಿಮ್ಮನ್ನ ಕಾಣುತ್ತಾ ಇದ್ದ ಹಾಗೆ ಅಂತರಂಗದಲ್ಲಿ ಯಾವುದೋ ಒಂದು ರೀತಿಯಾದಂತಹ ತುಡಿತ, ಯಾವುದೋ ಮಿಡಿತ, ಬಾಂಧವ್ಯದ ಬೆಸುಗೆಯಲ್ಲಿ ನಾನು ಸಿಲುಕುತ್ತಾ ಇದ್ದೇನೆ ಎನ್ನುವಂತಹ ಅನುಮಾನ ನನ್ನ ಪಾಲಿಗೆ ಮೂಡುತ್ತಾ ಇದೆ. ಕೈ ಮುಗಿದಿದ್ದೇನಮ್ಮ, ತಲೆಬಾಗಿ ನಿಮ್ಮಲ್ಲಿ ಬೇಡ್ತಾ ಇದ್ದೇನೆ ತಾಯಿ. ಏನು? ಈ ಹುಡುಗ ಯಾರು? ಪಾಂಡವರ ಬಗ್ಗೆ ಆಡಿದ್ರಲ್ಲ, ಪಾಂಡವರಿಗೂ ನಿಮಗೂ ಇರುವಂತಹ ಸಂಬಂಧವಾದ್ರೂ ಏನು? ನೀವು ಯಾರು ತಾಯಿ? ಯಾರಮ್ಮ? ನಂಬಲಾರೇನು ಕೇಳುತ್ತ ನಂಬಲಾರೇನು ಕೇಳು ದಾನವರೆಂಬವರು ಕಪಟಿಗಳು, ದಾನವರೆಂಬವರು ಕಪಟಿಗಳು. ಮತ್ತಿ ಕುಂಬಿನಿಯೋಳ್ ಅದನೇನ ಹೇಳಲಿ ಸಂಭ್ರಮಗಳ. ಮತ್ತಿ ಕುಂಬಿನಿಯೋಳ್ ಅದನೇನ ಹೇಳಲಿ ಸಂಭ್ರಮಗಳ. ನಂಬಲಾರೆನು ದಾನವ. ನಂಬಲಾರೆ ದಾನವರು ಅಂತ ಹೇಳಿದ್ರೆ ಕಪಟಿಗಳು. ಕಾಡಿನಲ್ಲಿ ಗಡ್ಡೆ ಗೆಣಸುಗಳನ್ನು ತಿಂದು ಕ್ರೂರತ್ವವನ್ನೇ ಮೈಗೂಡಿಸಿಕೊಂಡವರು. ನಿಮ್ಮಲ್ಲಿ ಭಾವನೆಗೆ ಬೆಲೆ ಇಲ್ಲ, ಪ್ರೀತಿ ವಿಶ್ವಾಸವಿಲ್ಲ, ಸಂಬಂಧ ಕರುಣೆ ವಾತ್ಸಲ್ಯಗಳಿಲ್ಲ. ಮಾಟ ಮಂತ್ರಗಳನ್ನು ಮಾಡುತ್ತಾ ಜೀವನವನ್ನು ಕಳೆಯುತ್ತಾ ಇನ್ನೊಬ್ಬರನ್ನು ಹಿಂಸಿಸುತ್ತಾ ಬದುಕುವವರು ಕಟುಕರು ನೀವು. ಹೆಚ್ಚೇನು, ನಿಮ್ಮಲ್ಲಿ ಆಗಿ ಹೋದವರ ವಿಚಾರವನ್ನು ಕೇಳಿದ್ದೇನೆ. ದುಷ್ಟರಾದಂತಹ ರಾವಣ ಸಾತ್ವಿಯಾದಂತಹ ಸೀತೆಯನ್ನು ಬಯಸಿದ, ಕೀಚಕ ಸೈರೇಂದ್ರಿಯನ್ನು ಬಯಸಿದ. ಅಧರ್ಮ ಮಾರ್ಗದಲ್ಲಿ ನಡೆಯುವವರು ಕಾರ್ಯಸಿದ್ಧಿಗಾಗಿ ಈ ರೀತಿ ವಶೀಕರಣವನ್ನು ಮಾಡುವಂತಹ ನಿಮ್ಮಂತವರನ್ನು ನಂಬುವುದಕ್ಕೆ ಸಾಧ್ಯವಿಲ್ಲ. ಹೋಗೋ ದೂರ ಸಾರು. ಅಮ್ಮ, ಅಮ್ಮ, ಹಾವನ್ನ ಕಂಡು ಹೆದರಿದಂತಹ ವ್ಯಕ್ತಿಯೊಬ್ಬ ಹಗ್ಗವನ್ನು ಕಂಡಾವಾಗಲೂ ಹಾವೆಂದು ಭ್ರಮಿಸುತ್ತಾನೆ. ಕರಡಿಯನ್ನ ನೋಡಿ ಹೆದರಿದವೋ ಬಂಡೆಯನ್ನ ಕಂಡಾಕ್ಷಣ ಕರಡಿ ಬಂತೇನುವಂತ ಭ್ರಮಿಸುತ್ತಾನೆ. ನನ್ನಿಂದ ಆದ ಅವಸ್ಥೆಗೆ ನೀವು ಮತ್ತು ಮತ್ತು ಹೆದರುತ್ತಾ ಇದ್ದೀರಿ. ರಾಕ್ಷಸರ ಕುರಿತಾಗಿ ಆಡಿದ್ರಲ್ಲಮ್ಮ, ಒಂದಂತೂ ಸತ್ಯ. ಮಾನವರೆಲ್ಲವರು ಒಳ್ಳೆಯವರಲ್ಲ, ದಾನವರೆಲ್ಲವರು ಕೆಟ್ಟವರಲ್ಲವೇ ಅಲ್ಲ. ಒಳ್ಳೆಯವರು ಕೆಟ್ಟವರು ಎಲ್ಲಾ ಕುಲದಲ್ಲಿ ಹುಟ್ಟಿ ಬರ್ತಾರೆ ಎನ್ನುವುದಕ್ಕೆ ಅನೇಕ ನಿದರ್ಶನಗಳು ನಮಗೆ ಸಿಗುತ್ತದೆ. ರಾವಣ ಕೆಟ್ಟವನಿರಬಹುದಮ್ಮ, ಅವನ ತಮ್ಮನಾಗಿರುವಂತಹ ವಿಭೀಷಣ ಒಬ್ಬ ಪರಮ ಸಾತ್ವಿಕನಲ್ವಿ. ಆದಿ ದಾನವನಾಗಿರುವಂತಹ ಹಿರಣ್ಯಕಶಿಪು ಕೆಟ್ಟವನಾದರೂ ಅವನ ಮಗನಾಗಿರುವಂತಹ ಪ್ರಹ್ಲಾದ ವೈಷ್ಣವನಲ್ವೇ ಸಾತ್ವಿಕನಲ್ವೇ. ನನ್ನನ್ನು ನಂಬಿ ತಾಯಿ. ಆದ್ರೆ ನನ್ನ ಮಗನ ಸ್ಥಿತಿಗೆ ಕಾರಣವೇ ನೀಡಿದ್ದೀಯ. ನಿನ್ನನ್ನು ಹೇಗೆ ಭರವಸೆ ಇಲ್ಲ, ನಂಬಿಕೆ ಬಿಟ್ಟಿದ್ದೇನೆ ತಾಯಿ. ನಿಮ್ಮ ಭರವಸೆಯ ಭದ್ರತೆಗಾಗಿ ನಾನಾಡುವಂತಹ ಆಣೆ ಪ್ರಮಾಣವನ್ನು ಕೇಳಬೇಕು. ನನ್ನ ಆರಾಧ್ಯ ದೇವನಾಗಿರುವಂತಹ ಪರಮೇಶ್ವರನ ಮೇಲಾಣೆಯಾಗಿ ಹೇಳುತ್ತಾ ಇದ್ದೇನೆ. ಅಲ್ಲ, ಅನುದಿನವೂ ಅನವರತವೂ ನಾನು ಪೂಜಿಸುವಂತಹ ನನ್ನ ಮನೆಯ ದೇವರು, ನನ್ನ ಮನದ ದೇವರಾದಂತಹ ಶ್ರೀಕೃಷ್ಣ ಪರಮಾತ್ಮನ ಆಣೆಯಾಗಿ ಹೇಳುತ್ತಾ ಇದ್ದೇನೆ. ನನ್ನನ್ನ ನಂಬಿ ತಾಯಿ, ನಂಬಿ ನಂಬಿ ನಂಬಿ. ಕಳರಾಯ ಕೇಳೆಯ ಆ
ಕಲಿಪಾರ್ಥ ನರಸೀತ ಕಲಿಪಾರ್ಥ ನರಸೀತ ನಳಿನಾಕ್ಷನನುಜ ಮಂಗಲವತಿಯಾಗದೋ ಸೌಭದ್ರಯಂಬವಳು ಸೌಭಾಗ್ಯವಂತೆ ಸೌಭದ್ರಯಂಬವಳು ಸೌಭಾಗ್ಯವಂತೆ ಈ ದೌರ್ಭಾಗ್ಯಗೊಳಗಾದೆ ನೈ ಬಾಹುಬಲನೇ ಈ ದೌರ್ಭಾಗ್ಯಗೊಳಗಾದೆ ನೈ ಬಾಹುಬಲನೇ ಖಳರಾಯ ಕಡೆ ದಿಕ್ಕಿನ ಒಡೆಯನಾದಂತ ಮೃಡನಾಣೆಯಾಗಿಯೂ ನನ್ನ ಮಾತುಗಳನ್ನು ನಂಬಿ ಎನ್ನುವ ನಿನ್ನ ಮಾತುಗಳು ನನ್ನ ಮನಸ್ಸಿನಲ್ಲಿ ವಿಶ್ವಾಸವನ್ನೇ ಮೂಡಿಸ್ತಾ ಇದೆ. ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಇದೆ, ಅದೆಲ್ಲವೂ ನನ್ನ ಪಾಲಿಗೆ ಶೂನ್ಯ ಅಂತ ಅನಿಸುವುದು ನನಗೀಗ. ಯಾಕಮ್ಮ? ಪೃಥ್ವಿಯಲ್ಲಿ ಪ್ರಖ್ಯಾತಿಯನ್ನು ಪಡೆದದ್ದು ಚಂದ್ರವಂಶ. ಚಂದ್ರವಂಶದ ವಂಶವಲ್ಲರಿಗಳು ಪಂಚ ಪಾಂಡವರು. ಹೌದು. ಅದರಲ್ಲಿ ಮಧ್ಯ ಪಾಂಡವೆನಿಸಿಕೊಂಡವ ಪಾರ್ಥ. ಪಾರ್ಥದ ಸತಿ ನಾನು. ಶ್ರೀಕೃಷ್ಣನ ಮುದ್ದಿನ ತಂಗಿ ಸುಭದ್ರೆ ನಾನು. ಮಗನಾದಂತ ಅಭಿಮನ್ಯುವನ್ನು ಕಳಿಸಿಕೊಂಡು ದುಃಖಿಸುವಂತ ಕಾಯತಾಂಬಕಿ ವರಘಟೋತ್ಕಜ ನಿಪನಾನಿದಕೋ ಪ್ರಿಯನೀಯ ಅಭಿಮನ್ಯುವಿ ಬರಿಮಾಯ ಕವನ ತಿಳಿಯದಾದೆನು ತಾಯೆ ಪಾಲಿಸು ತಪ್ಪನು ತಾಯೆ ಪಾಲಿಸು ತಪ್ಪನೆಂದೆರಗಿದನು ಹೈಡಿಂಬಿ ಕ್ಷಮಿಸಿ ಅಂತ ಹೇಳಿ ತಾಯಿ ನಿಮ್ಮಲ್ಲಿ ಯಾರ ಕುರಿತಾಗಿ ಅಪಾರವಾದಂತಹ ವಿಶ್ವಾಸವನ್ನ ಇರಿಸಿ ಅಣ್ಣ ಘಟೋದ್ಗಜ ತಾನಿರೇ ಚಿನ್ನನೇ ನಿನಗಿಂತಹ ಅವಸ್ಥೆ ಬರುವುದಿಲ್ಲ ಅಂತ ಹೇಳಿದ್ರು. ಅವ ಅಜಾನುಬಾಹು ಇದ್ದಾನೆ, ಅವನಿಂದ ಯಾವ ಸಮಸ್ಯೆ ನಮಗಾಗುವುದಿಲ್ಲ. ಅವನಿಂದಲೇ ಆದ ಸಮಸ್ಯೆ ಅಮ್ಮ. ಅರ್ಥವಾಗ್ಲಿಲ್ಲ ನನಗೆ. ನಿಮ್ಮ ವಿಶ್ವಾಸಕ್ಕೆ ಅರ್ಹನಾದವನಲ್ಲ ಘಟೋದ್ಗಜ. ಯಾಕೆ? ವಾಯುವಿನ ಮೊಮ್ಮಗ ಭೀಮ ಸುತ ಪಾಪಿ ಘಟೋದ್ಗಜನೇ. ಇಲ್ಲ, ಈ ಪಾಪಿ ಬದುಕೂಡದು. ಇಲ್ಲ ಮಗನೇ, ಸಾಯ್ತೇನಪ್ಪ. ನೋಡು, ವಿಧಿ ನಮ್ಮ ಪಾಲಿಗೆ ಎಷ್ಟು ಕ್ರೂರಿಯಾಗಿ ಹೋದ. ಕಾಡಿನಲ್ಲಿ ಒಂದು ಮಗುವನ್ನು ಕಸಿದುಕೊಂಡ, ಮತ್ತೊಂದು ಮಗುವನ್ನು ಅವನೇ ದೊರಕಿಸಿಕೊಟ್ಟ. ಮಗ, ಏನಮ್ಮ ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ. ಏನು? ಕಾಗೆ ಗೂಗೆಗಳು ನರಿ ನಾಯಿಗಳು ಅಭಿಮನ್ಯುವನ್ನು ಕಚ್ಚಿ ತಿನ್ನುವ ಮೊದಲು ಅವನಿಗೊಂದು ಸಂಸ್ಕಾರ ಆಗಬೇಕು ಮಗನೇ. ಆ ಮಾತನ್ನ ಹೇಳಬೇಡಿ ತಾಯಿ. ಅಂದ್ರೆ ಅಭಿಮನ್ಯು ಸಾಯಲಿಲ್ಲ. ಮತ್ತೆ ಸಾಯಲಿಲ್ಲ. ಈಗಾದ ಸಮಸ್ಯೆ ಏನು ಗೊತ್ತೇ? ಏನು? ವಾಯುಭಾರ ಕುಸಿತವಾದದ್ದು. ಎಲ್ಲಿ? ಗಾಳಿಯ ಸಮಸ್ಯೆ ಆದದ್ದು ಇವನಿಗೆ. ಹೌದೇ? ಸರಿಯಾಗಿ ಉಸಿರಾಡುವುದಕ್ಕೆ ಗಾಳಿಯ ವ್ಯವಸ್ಥೆ ಆದ್ರೆ ಮತ್ತವ ಹೇಳ್ತಾನೆ, ಅಜ್ಜಯ್ಯೋ ವಾಯುದೇವ ವಾಯುದೇವ ವಾಯುದೇವ.
ಆಗ ವಾಯುಭಾರ ಕುಸಿತ ಆಯಿತು, ಈಗ ಭಾರ ಹೆಚ್ಚಾಯಿತು. ಹೌದು. ಮಗ, ಯುದ್ಧ ಮಾಡುವಾಗ ಪರಸ್ಪರ ವಿರೋಧಿಗಳು ಪರಿಚಯವನ್ನು ಮಾಡಿಕೊಂಡ್ರೆ ನೀವು ಇಲ್ಲ, ನಾ ಯಾಕೆ ಪರಿಚಯ ಮಾಡ್ಕೊಳ್ಬೇಕು? ಹಾಗಾಗಿ ಇಂಥ ಅನರ್ಥವಾಗಿ ಹೋಯಿತು. ಅಂದ್ರೆ ಅವ ಅನ್ಯನಲ್ಲ, ಮತ್ತೆ ನಿನ್ನ ದೊಡ್ಡಪ್ಪನಾದಂತ ಭೀಮಸೇನ ಹ. ಹಿಡಿಂಬಿ ಎನ್ನುವಂತ ದಾನವಿಯನ್ನು ಮದುವೆಯಾಗಿ ಹ. ಘಟೋತ್ಕಚನೊಬ್ಬನಿದ್ದಾನೆ ನಿನ್ನ ಗಣ್ಣ ಎನ್ನುವುದನ್ನು ಮೊದಲೇ ನಾನು ಸೂಚಿಸಿದವಳು. ದೊಡ್ಡಾಳಂತೆ. ಅವ ಯಾರು? ಹ. ಇವನೇ ನಿನ್ನ ಅಣ್ಣ. ಅಣ್ಣ ಅಣ್ಣ ಬನ್ನಿ. ಅಣ್ಣ ಅಣ್ಣ, ಅಡ್ಡಿಲ್ಲ, ನನ್ನ ತಪ್ಪಾಯ್ತಣ್ಣ. ಹುಡುಗನಿ ಊರಿನ ಊಟ ಒಳ್ಳೆ ಹಿಡಿಸ್ತದೆ. ನಿನ್ನಾಗಿ ಕಾಡಿನಲ್ಲಿದ್ದ ನಾವೇ ಗಟ್ಟಿ ಅಂತ ತಿಳ್ಕೊಂಡಿದ್ದು. ನಿನ್ನಾಗಿ ಬೆಳೆದಿದ್ದಾನೆ. ಅಡ್ಡಿಲ್ಲ, ಬೆಳೆದಿದ್ದಾನೆ ಎನ್ನುವುದಕ್ಕಿಂತ ನಾನು ಬೆಳೆಸಿದ್ದೇನೆ ಎನ್ನುವುದೇ ಸರಿ. ಪ್ರೀತಿಯ ಮಗ. ಹೌದಮ್ಮ. ಮಗನೇ, ಏನು ನೀವು ಇಷ್ಟೊತ್ತಿಗೆ ಇಲ್ಲಿಗೆ ಬಂದದ್ದು? ನಿನ್ನ ತಮ್ಮನಿಗೆ ಮದುವೆ. ಹೌದಲ್ಲ? ಆದಷ್ಟು ಬೇಗ ದ್ವಾರಕೆಗೆ ಹೋಗ್ಬೇಕು. ಯಾಕೆ? ಏನಾಗ್ಬೇಕು, ಎಷ್ಟಾಗಬೇಕು, ಹೇಗಾಗ್ಬೇಕು ಅಂತ ನಾನು ಮತ್ತೆ ತಿಳಿಸ್ತೇನೆ. ಸರಿ. ಹೋಗುವುದಕ್ಕೆ ರಥದ ವ್ಯವಸ್ಥೆ ಇಲ್ವಲ್ಲ? ಅಯ್ಯೋ, ನಾನೇ ಪುಡಿ ಮಾಡಿದ್ದೇನೆ. ಹಾ. ಹೆದರಬೇಡಿ, ನೀವಿಬ್ಬರು ನನ್ನ ಭುಜವನ್ನ ಏರಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಮಣಿದನು ಜಯೌನಗಾಗಿ ಮಾಮನೋಗರನು ವಿನಯದೇವ ಮನ್ನಿಸುತ್ತ ಅವಳ ಸೋಲುವನು. ತಂಗಿ, ಅಣ್ಣಯ್ಯ. ಮುಂದೆ ಅಷ್ಟೇ ಇಲ್ಲಿಯವರೆಗೆ ಬಂದು ಹೋದವಳು ನೀನು. ಹೌದು. ಈಗ ಮಗುವನ್ನ ಕರೆದುಕೊಂಡು ಇಲ್ಲಿಯವರೆಗೆ ಬಂದಿಯಲ್ಲ, ಏನು ವಿಶೇಷ? ನಾವಿಬ್ಬರು ಬರುವುದೇನು ಹೊಸತಲ್ಲ, ಹಾ. ಆದ್ರೆ ಹೊಸ ವ್ಯಕ್ತಿಯನ್ನೇ ಕರೆತಂದಿದ್ದೇನೆ. ಯಾರದು? ಆ ಕಡೆ ಮರೆಯಲಿದ್ದಾನೆ, ಅವನನ್ನು ಮಾತಾಡಿ. ಏನಯ್ಯ ನೀ ಬಂದ ಕಾರ್ಯವೇನೆನುತ್ತ, ಏನಯ್ಯ ನೀ ಬಂದ ಕಾರ್ಯವೇನೆನುತ್ತ ವೈನತೆಯ ಧ್ವಜನು ಬೆಸಗೊಳ್ಳಲು ದೈತ್ಯ. ಸ್ವಾಮಿ, ತಂಗಿಯನ್ನ ಅಭಿಮನ್ಯುವನ್ನ ಸೇರಿಕೊಂಡು ಹಾ ಇಲ್ಲಿಯವರೆಗೆ ಬಂದವ ನೀನಿದ್ದೀಯ. ಹಾ. ಏನು ವಿಶೇಷ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಸ್ವಾಮಿ, ಹಾ, ಲಾಲಿಸಬೇಕು. ಹೇಳು. ಹಿಡಿಂಬ ವನದಲ್ಲಿ ನಾನಿರುವ ಕಾಲಕ್ಕೆ ಸುಭದ್ರೆ ಹಾಗೂ ಅಭಿಮನ್ಯು ಅಲ್ಲಿವರೆಗಾಗಿ ಬಂದರು. ಸರಿ. ಅವರ ಪರಿಚಯ ನನಗಿಲ್ಲ, ಹಾ. ನನ್ನ ಪರಿಚಯ ಅವರಿಗಿಲ್ಲ. ಹ್ಮ್. ವನವನ್ನ ಹಾಳು ಮಾಡಿದ್ದೇನೆನ್ನುವ ಉದ್ದೇಶಕ್ಕಾಗಿ ಹಾ. ಅಭಿಮನ್ಯುವನ್ನು ನಾನು ಹೊಡೆದೆ. ಹ್ಮ್. ತರೆಯಲ್ಲಿ ಬಿದ್ದ. ಸರಿ. ಕಣ್ಣೀರನ್ನ ಸುರಿಸುವಾಗ ಹೋಗಿ ವಿಚಾರಿಸಿದೆ. ಸತ್ಯ ಗೊತ್ತಾಯಿತು. ಹಾ. ಸಮಾಧಾನ ಪಡಿಸಿದೆ. ಹ್ಮ್. ಆಮೇಲೆ ವಿಷಯ ತಿಳಿಯಿತು. ಹಾ. ಬಲರಾಮನ ಮಗಳಾಗಿರುವಂತಹ ಕನಕಾಂಗಿಯ ಜೊತೆಯಲ್ಲಿ ಹ್ಮ್. ಈ ಅಭಿಮನ್ಯುವಿನ ಮದುವೆ ಆಗಬೇಕು ಎನ್ನುವ ಹಾಗೆ. ಸರಿ. ಹಾಗಾಗಿ ಭಿನ್ನಯಿಸಿಕೊಳ್ತಾ ಇದ್ದೇನೆ. ಅಲ್ಲಿಂದ ಇಲ್ಲಿವರೆಗಾಗಿ ಕರ್ಕೊಂಡು ಬಂದಿದ್ದೇನೆ. ಆದಷ್ಟು ಬೇಗ ಕನಕಾಂಗಿ ಕಲ್ಯಾಣವನ್ನ ವ್ಯವಸ್ಥಿತವಾಗಿ ಮುಗಿಸಿ ಆಲಿಪುತ ಸುರೇಶ ಲಾಲಿಪುತ ಸುರೇಶ ಈ ಕಾರ್ಯವ ಕೇಳಿದೆ ನೈತೋಷ, ಈ ಕಾರ್ಯವ ಕೇಳಿದೆ ನೈತೋಷ. ಮೆಲುವರಿದು ಲಗ್ನದಲ್ಲಿ ಮುಖನೋಲು ಮತಿಗಳು ವಿಚಾರಿಸಿದೆ ಆಲಿಪುತ ಸುರೇಶ. ಅಸುರೇಶ, ಈ ಕಾರ್ಯವನ್ನ ಮಾಡುವಲ್ಲಿ ನನಗೂ ಮನಸ್ಸಿದ್ರು ಅಣ್ಣನ ನಿರ್ಣಯ ಎನ್ನುವುದು ಈಗಾಗಲೇ ಒಂದು ಪ್ರಮಾಣದಲ್ಲಿ ಆಗಿದೆ ಎನ್ನುವುದನ್ನ ನೀನು ತಿಳಿದುಕೊಂಡವನಿದ್ದಿ. ಆದ್ರೆ ಮುಂದುವರೆದು ನಾವು ಈ ಕಾರ್ಯದಲ್ಲಿ ಯಶಸ್ಸನ್ನ ಕಾಣಬೇಕು ಅಂತಾದ್ರೆ ಒಂದು ದಾರಿ ಉಂಟು. ಏನದು? ಅಂದ್ರೆ ಹಾ. ನಿನ್ನ ಸಹಾಯದ ಅವಶ್ಯಕತೆ ಎನ್ನುವುದು ನನಗುಂಟು. ನಾನು ನಿನಗೆ ಸಹಾಯ ಮಾಡುವುದೇ? ಖಂಡಿತ ಹೌದು. ಅರ್ಥ ಉಂಟಾ ಸ್ವಾಮಿ? ಇದು? ಯಾಕೆ? ಗರುಡನಿದ್ದ ಊರಿನಲ್ಲಿ ನಾಗರ ಪಂಚಮಿ ಮಾಡ್ಲಿಕ್ಕುಂಟ? ಗರುಡನ ಒಲುಮೆ ಉಂಟು ಅಂತಾದ್ರೆ ಎಲ್ಲಿ ಬೇಕಾದ್ರೂ ನಾಗರ ಪಂಚಮಿ ಮಾಡಬಹುದು. ಅದೊಂದು ಸಾಧ್ಯ ಉಂಟು. ಹಾಗಾಗಿ ಹಾ. ನನ್ನ ನಿರ್ದೇಶನದ ಮೇರೆಗೆ ನೀವು ಮುಂದುವರೆದ್ರಿ ಅಂತಾದ್ರೆ ಹಾ. ಕನಕಾಂಗಿ ಕಲ್ಯಾಣವನ್ನು ಯಥಾವತ್ತಾಗಿ ನಾವು ಮಾಡಬಹುದು. ಹಾಗಾದ್ರೆ ನಾನು ಆ ವಿಷಯದಲ್ಲಿ ಪ್ರಯತ್ನ ಪಡ್ತೇನೆ. ಹಾ, ಏನಾಗಬೇಕು ಸ್ವಾಮಿ? 2 ಮುಹೂರ್ತವನ್ನ ನಮ್ಮ ಅಣ್ಣ ಇಟ್ಟಿದ್ದಾನೆ. ಹಾ. ನಿನ್ನ ಮಾಯಕದ ಸೃಷ್ಟಿಯಿಂದ ದಿಬ್ಬಣದ ಸೃಷ್ಟಿ ಎನ್ನುವುದು ಇಲ್ಲ ಆಗಬೇಕು. ಮಾಯಕದಿಂದ ಮೊದಲಾಗಿ ಒಂದು ದೂತನನ್ನು ಸೃಷ್ಟಿ ಮಾಡಿ ಕೌರವನಲ್ಲಿಗೆ ಕಳುಹಬೇಕು. ಕಳುಹಿ ಹಾ. ಸೃಷ್ಟಿಗೆ ಬರುವುದು ಬೇಡ, ಹಾ. ದಶಮಿಗೆ ಬಂದ್ರು ಸಾಕು. ಅಷ್ಟು ವ್ಯವಸ್ಥೆ ಅಲ್ವಾ? ಹೌದು. ನಮೋ ನಮಃ. ಓಡ್ತಾ ಇದ್ದಾನೆ ದೂತ. ಓಹೋ,
ಹೌದಾ? ಇನ್ನು ದಿಬ್ಬಣದ ಸೃಷ್ಟಿ ಆಗ್ಬೇಕಲ್ಲ. ದಿಬ್ಬಣ ಅಂದ್ರೆ ಮಾಯಾ ಕೌರವರು. ಓ, ಮಾಯಾ ಕೌರವರು. ಹೌದೌದು. ಹಾ ಹಾ, ಅವರು. ನಾನು ಸೃಷ್ಟಿ ಮಾಡ್ಬೇಕು. ನಮೋ ನಮಃ. ಹರೇ ಕೃಷ್ಣ, ಹರೇ ಸೃಷ್ಟಿ ಮಾಡಿದ್ದು ಹೌದು, ಒಂದಕ್ಕೂ ಕೀಲು ಸರಿ ಇಲ್ಲ. ಅದನ್ನು ಸರಿ ಮಾಡು. ಜೊತೆಯಲ್ಲಿ ತಲೆಯೂ ಸರಿ ಇದ್ದ ಕಾಣಿಸುವುದಿಲ್ಲ. ಆಕಾರ ಉಂಟೇ ಬಿಟ್ರೆ ಈ ಕೌರವರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಸರಿ ಮಾಡ್ತೇನೆ. ಏಯ್ ಯಾರ ನೀನು? ನೀನ್ ಯಾರು ಕೇಳಿ? ಹಸ್ತಿನಾವತಿಯ ಸಾಮ್ರಾಟ್ ಸುಯೋಧನ ನೀನು. ಹಸ್ತಿನಾವತಿಯ ಸಾಮ್ರಾಟ್ ಸುಯೋಧನ ನೀನು? ನೀನಲ್ಲ, ನೀನೇ. ನಾನ? ಅವ ಯಾರು ಗೊತ್ತಾ? ಅವ ಯಾರು? ಅವ ನಿನ್ನ ಮಗ ಲಕ್ಷಣ ಕುಮಾರ. ಲಕ್ಷಣ ಕುಮಾರ. ಅವನಿಗೆ ಮದುವೆ. ಇವನಿ ಮದುವೆ? ಹೆಣ್ಣು ಯಾರು ಕೊಡುದು? ಹೆಣ್ಣು ಕೊಡ್ತಾರೆ. ಹೌದಾ? ಬಲರಾಮನ ಮಗಳಾಗಿರುವಂತಹ ಕನಕಾಂಗಿಯ ಜೊತೆಯಲ್ಲಿ ಮದುವೆ ಆಗ್ತದೆ. ಅವಳು ಯಾರು? ಅವರು ದಿಬ್ಬಣಕ್ಕೆ ಬೇಕಾದಂತಹ ಮಂಗಳಾಂಗಿ. ಮಂಗಳಾಂಗಿ. ಕಲಶ ಕನ್ನಡಿಯವರು. ಉತ್ತಮ ಗುಣಮಟ್ಟದ ಸೀರೆಗಳು ನಮ್ಮಲ್ಲಿ ಲಭ್ಯ. ಗಿರಿಜ. ಇವಳು ಹೆಸರೇ ಗಿರಿಜವ? ಗಿರಿಜ್ಞ ಇರಬಹುದು. ನಿಮ್ದು ಸೀರೆ ವ್ಯಾಪಾರ ಅಲ್ಲಮ್ಮ ಇವತ್ತು. ಕಲಶ ಕನ್ನಡಿ ಹಿಡ್ಕೊಂಡು ಹೋಗುದು ನೀವು. ಕನ್ನಡ ಹಿಡ್ಕೊಂಡು ಬಂದಿದ್ದೀನಿ, ಸ್ವಲ್ಪ ತಡೀನಿ. ಅದು ನಿಮಗಲ್ಲ, ದಿಬ್ಬಣದ ಮುಂದೆ ನೀವು ಹಿಡ್ಕೊಂಡು ಹೋಗ್ಬೇಕು ಅಂತ. ಹಾಗಾಗಿ ಬಲರಾಮ ಇದ್ದಲ್ಲಿ ಹೋಗಿ ನೀವೆಲ್ಲ ಅಲ್ಲಿ ಹೋದ್ರೆ ಏನ್ ಸಿಗ್ತದೆ? ಹೆಣ್ಣು ಸಿಗ್ತದೆ, ಜೊತೆಯಲ್ಲಿ ಊಟ ಸಿಗ್ತದೆ. ಈ ಕಡೆಯಿಂದ ಕನಕಾಂಗಿ ಮದುವೆ ಆಗಿ ಕನಕಾಂಗಿ ಅಲ್ಲಲ್ಲ, ನೀನು ಹಾಗೆ ಮಾಡಿದ್ರೆ ಪಾಪ ಹೆದರುತ್ತಾಳೆ ಅವಳು. ಹೆದರಿಕೆ ಆಗೋದು ಧೈರ್ಯ. ನಾನು ಯಾರು ಅಂತ ಗೊತ್ತಿಲ್ಲ ಪಾಪ ಅವಳಿಗೆ. ಆದಷ್ಟು ಬೇಗ ಮದುವೆ ಆಗಿ. ಅಮ್ಮನಿಗೊಂದು ನಮಸ್ಕಾರ. ಶುಭವಾಗಲಿ. ಮೊದಲು ಮಾವಯ್ಯನಿಗೆ ನಮಸ್ಕರಿಸು. ಒಳ್ಳೇದಾಗಿ. ಅಣ್ಣನಿಗೆ ನಮ್ ತೊಂದರೆ ಇಲ್ಲ, ನಡೀತದೆ. ಅಣ್ಣ ಹಾಗೇನಿಲ್ಲ. ನಮೋ ನಮಃ. ಆಗಲಿ, ಎದ್ದೇಳಿ 100 ವರ್ಷ ಸುಖವಾಗಿ ಬದುಕಿ. ಉಳಿದ ವ್ಯವಸ್ಥೆ ಎಲ್ಲ ಆ ಕಡೆ. ಮತ್ತು ನಿನ್ನ ಮಾಯಕದಿಂದ ಕನಕಾಂಗಿ ಕಲ್ಯಾಣ ಎನ್ನುವುದು ಯಶಸ್ವಿಯಾಗಿ ಆಗ್ತದೆ. ಹೌದು. ಆದ್ರೆ ಇಷ್ಟಕ್ಕೆ ಮುಗಿಯುವುದಿಲ್ಲ. ಹಾ. ಅಣ್ಣನಿಗೆ ಪ್ರಕರಣ ಗೊತ್ತಾದ್ರೆ ಮತ್ತು ಮುಂದುವರಿಯುತ್ತದೆ. ಹೌದು. ಅದನ್ನು ನಾನು ನೋಡ್ಕೊಳ್ತೇನೆ. ಸರಿ. ಅಲ್ಲಿವರೆಗೆ ನೀನು ವ್ಯವಸ್ಥೆ ಮಾಡು. ಅವಸರ ಆಯ್ತು. ಶ್ವಾಸ ಶಬ್ದ ಎಲ್ಲ ಒಟ್ಟು ಬಂದ್ರಿಂದ ಬಲರಾಮ ಹೋಗಿ ಬೋಲ್ ರಾಮ ಆಯ್ತದು. ಬಲರಾಮ. ಅದೇ ಅದೇ. ಓ ಯಾದವ ಉಗ್ರಾಣಿಗಳೇ, ಯಾದವ ಕುಲ ಅಗ್ರಗಣಿಯೇ. ಹೌದು. ಓ ಒಡೆಯನೇ, ನಾನು ದ್ವಾರದಲ್ಲಿದ್ದವ. ದ್ವಾರದಲ್ಲಿದ್ದ ಮತ್ತು ನಾಡಿನಲ್ಲಿ ಇರ್ಲಿಕ್ಕೆ ನಾಡಿನ ಅಧಿಕಾರ ಕೊಟ್ಟಲಾಗ್ತದೆ ನಿನಗೆ. ನೀವು ಕೊಡ್ತೀರೇ? ನೀ ಬಿಡ್ತೀಯಾ? ನೀವು ಬಿಟ್ಟರೆ ತಗೊಳ್ತೆ. ಅದಲ್ಲ, ನೀನು ಅದನ್ನೇ ಮಾಡುವ. ಅಲ್ಲೇ ಇದ್ದವ ನಾನು. ಇದ್ದಕ್ಕಿದ್ದಾಗ ಓಡ್ ಬಂದೆ. ಅವಸರ ಆಯ್ತು. ಏನು ಆಶ್ಚರ್ಯ? ಏನು? ನಮ್ಮೂರಿಗೆ ಬಹಳ ಜನ ಬಂದ್ರು. ನಮ್ಮೂರಿಗೆ? ಹೌದು. ಪ್ರತಿನಿತ್ಯ ಬರುವವರು, ಅದರಲ್ಲೇನು ವಿಶೇಷ? ಅದೆಲ್ಲ ನೋಡಯ್ಯ, ಬಂದವರು ಯಾರು ನಮ್ಮೂರಿನವರಲ್ಲ, ಮತ್ತೆ ಎಲ್ಲ ಪರದೇಶಿಗಳು, ಪರದೇಶದವರು. ಹೌದು ಹೌದು. ನಾನು ವಿಚಾರ ಮಾಡಿದೆ. ಎಲ್ಲಿಯವರಂತೆ? ಯಾರು ಅಂತೇಳಿ ಹೇಳಿದ್ರು. ಇದು ಆಸ್ತಿ ನಾಸ್ತಿ, ಆಸ್ತಿ ನಾಸ್ತಿ ಎಲ್ಲ ಮಾರ್ಕೊಡ್ತಿದ್ರ. ಅದೆಲ್ಲ ಕರ್ಪೂರ, ಕರಿಪುರ, ಗಜಪುರ, ಗಜಪುರ. ಅದೇ ಅದೇ. ಅಲ್ಲಿ ಅಧಿಕಾರಿ ಸಾಂಬಾರ್
ಯಾರಿಲ್ಲಂತ? ಇಲ್ಲ ಅವ ಸಂಬೋರ್ ಸುಯೋಧನ್. ಸಾಮ್ರಾಟ್ ಸುಯೋಧನ. ಅವ ಮಾತ್ರ ಬಂದದ್ದಲ್ಲ, ಅವನ್ ಹೆಂಡತಿ ಬಾಣಂತಿ. ಎಂತದ ಬಾಣಂತಿ? ನೀವು ಮೊನ್ನೆ ಹೋಗಿ ಬಂದ್ರೆ ನಿಮ್ಗೆ ಗೊತ್ತಿಲ್ವೇ? ಇನ್ನು ತಲೆ ಬಡಿತಾರೆ. ಎಂತಗೆ? ಎಂತದ್ ಹೋಗಿ ಬಂದದ್ದು? ಕೌರವನ್ ಹೆಂಡತಿ ಬಾಣಂತಿ. ಬಾಣಂತಿ ಅಲ್ವೋ? ಭಾನುಮತಿ. ಭಾನುಪ್ರಿಯ. ನೀ ಪೂರ್ಣ ಹೆಚ್ಚು ಕಡಿಮೆ ಮಾಡ್ಬೇಡ. ಅದೇ 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 ಎಲ್ಲ ಗೊತ್ತುಂಟು. ಅಷ್ಟೇ ಅಲ್ಲ, ಅವನ ತಮ್ಮ ಉಶ್ವಾಸನ ಸೆಣಸ. ಉಶ್ವಾಸನ ಸೆಣಸ ಎಷ್ಟು? 28. ದುಶ್ಯಾಸನ. ಹೌದೌದು. ಆಮೇಲೆ ಅವನ ಭಾವ ಸೈಂಗೋಲೆ ತಕೊಂಡು ಬಂದಿರ ತಲೆ ಮೇಲಾದ್ರೂ ಹಾಕಿದ್ರ? ತಂಗಿ ಗಂಡ ಸೈಂಗೋಲ್. ಸೈಂಧವ. ಹೌದೌದು. ಜಯದ್ರಥ. ಆಮೇಲೆ ಅವನ ಮಿತ್ರ ಕ್ಯಾಕರ್ಣ. ಮಿತ್ರಕರ್ಣ. ಹೌದೌದು. ಆಮೇಲೆ ಆಚಾರ್ಯ ಹಿಂದೆ ಉಂಟು. ಆಚಾರ್ಯ ಹಿಂಡು. ಹೌದೌದು. ಯಾರದು? ಅದು ಕುತುಕುತವರ್ಮ. ಕೃತವರ್ಮ. ಕುಪ್ಪಯಾಚಾರ್ಯ. ಕೃಪಾಚಾರ್ಯರು. ದ್ರೋಣಾಚಾರ್ಯ. ದ್ರೋಣಾಚಾರ್ಯರು. ಸತ್ಮಾಣಿ. ರಾಘವಾಚಾರ್ಯ. ಕುಜರಾಚಾರ್ಯ. ಪ್ರಕಾಶಾಚಾರ್ಯ. ರಾಮಾಚಾರ್ಯ. ಶಶಂಕಾಚಾರ್ಯ. ನಿಜವಾದ ಆಚಾರ್ಯ ಅವರೇ. ರಾಘವಾಚಾರ್ಯ ಒಟ್ಟು ಸೇರಿ ಆಚಾರ್ಯ ಆಗಿದ್ದಾರೆ. ಹಾಗೆ ಆಚಾರ್ಯರು. ಹೌದೌದು. ಯಾಕೆ ಬಂದ್ರೆ ಅಂತ ಕೇಳಿದೆ. ಹಾಗೆ ಹೇಳಿದೆ, ಸುಮ್ಮನೆ ಬರಲಿಲ್ಲ, ದಪ್ಪಣ ಹಿಡ್ಕೊಂಡು ಬಂದಿದ್ದಾರೆ. ನಿನ್ನ ಬಾಯಿ ಹೊಲಿಲಿಕ್ಕ ಅಲ್ಲ, ಇದು ಮದುವೆಯ ತಿಪ್ಪಣ. ಹೌದೌದು. ಯಾಕೆ ಏನು ಕೇಳಿದೆ. ಹಾಗೆ ಹೇಳಿದ್ರು, ಈ ನಿಮ್ಮ ಮಗಳ ಕನಕಂಗಿಯನ್ನ, ಕನಕಾಂಗಿಯನ್ನ ಕೌರವನ ಮಗನಂತ ಅವಲಕ್ಷಣ ಕೊಟ್ಟ. ನೀ ಪೂರ್ಣ ಹೆಚ್ಚು ಕಡಿಮೆ ಮಾಡ್ಬೇಕು ಅಂತ ಬಂದಿದ್ಯಾ? ಹಾಗೆ ಅಲ್ಲ, ಅವಲಕ್ಷಣ ಅವ ಲಕ್ಷಣ ಕುಮಾರನಿ ಕೊಟ್ಟು ಮದುವೆ ಅಂತೇಳಿ ನೀವು ನಿಶ್ಚಯಿಸಿದ್ರಂತೆ. ನಾನೇ ನಿಶ್ಚಯಿಸಿದವ. ಅದಕ್ಕೆ 2 ಮೂತ್ರ ಇಟ್ಟಿದ್ರಂತೆ. ನಿನ್ನ ಕಾಲಿಗೆ ಬೇಕಾದ್ರೆ ಇವತ್ತು ನಾನೇ ಬೀಳ್ತೀನಿ. ಅಯ್ಯಪ್ಪ, ಎಂತಕ್ಕೆ? ನೀ ಪೂರ್ಣ ಹೆಚ್ಚು ಕಡಿಮೆ ಮಾಡಿ ಸಮಯ ಹಾಳು ಮಾಡಬೇಡ. ಇಲ್ಲ ಇಲ್ಲ, ಇದು 2 ಮೂತ್ರ, 2 ಮುಹೂರ್ತ, 1 ಶೆಟ್ಟಿ, 2 ಗಳಿಗೆ. 1 ಶೆಟ್ಟಿ ಕೊಟ್ಟು ಮದುವೆ ಮಾಡುವುದ? ಮತ್ತೊಂದು ಭಟ್ರಿಗ ಎಂತದ್ದು? ಅಲ್ಲಲ್ಲ, ಷಷ್ಠಿ. 1 ಷಷ್ಠಿಯ ಮುಹೂರ್ತ, ಮತ್ತೊಂದು ದಶಮಿ ಮುಹೂರ್ತ. ದಶಮಿಗೆ ಇವತ್ತು ಯಾಕೆ ಬಂದ್ರೆ ಕೇಳಿದ್ರೆ, ಇವತ್ತೇ ಷಷ್ಠಿ ಮುಹೂರ್ತ, ಹಾಗಾಗಿ ಮದುವೆ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಬಂದವರೆಲ್ಲ ಪುರ ಬಾವಿ ಒಳಗಿದ್ದಾರೆ. ಎಂದ ಚರಣ ನುಡಿಯ ಎಂದ ಚರಣ ನುಡಿಯ ಲಾಲಿದು ತಂದು ರೋಹಿಣಿ ತನಯ, ಲಾಲಿದು ತಂದು ರೋಹಿಣಿ ತನಯ. ಚಂದವದನು ತವನನು ಮನ್ನಿಸಿ, ಚಂದವದನು ತವನನು ಮನ್ನಿಸಿ ನಡೆತಂದನು ಬಿಂದನ ನಿಲಯಕ್ಕೆ. ಚಂದವದನು ತವನನು ಮನ್ನಿಸಿ ನಡೆತಂದನು ಶ್ರೀ ಗೋವಿಂದನ ನಿಲಯಕ್ಕೆ. ಎಂದ ಚರಣ ನುಡಿಯ ದೂತ. ಓನಾಥ. ಎಳೆಯ ಕರುವಿನ ಕಿವಿಗೆ ಗಾಳಿ ಹೋದಾಗ ಕರುವಿಗೆ ಎಷ್ಟು ಸಂತೋಷವಾಗ್ತದೋ, ಹೌದೌದು, ನಿನ್ನ ಮಾತನ್ನ ಕೇಳಿ ನನಗಷ್ಟೇ ಸಂತೋಷವಾದದ್ದು ಸುಳ್ಳಲ್ಲ. ಆಗಲಿ. ನಾಗನಗರಿಯ ನಗರಾಧ್ಯಕ್ಷನಾದಂತಹ ನಾಗಕೇತನನಾದಂತಹ ಕುರುಕುಲ ಸಾಮ್ರಾಟ ಕೌರವೇಶ್ವರ, ಹೌದು, ಅವ ಇಲ್ಲಿಗೆ ಬರಬೇಕು ಎನ್ನುವುದು ನನ್ನ ಸಂಕಲ್ಪ. ಹೌದಪ್ಪ. ಹಿಂದೊಂದು ಪ್ರಸಂಗದಲ್ಲಿ ಆದಂತಹ ಅವಮಾನವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಇವತ್ತು ಸಮ್ಮಾನ ರೂಪದಲ್ಲಿ ನನ್ನ ಮಗಳಾದಂತ ಕನಕಾಂಗಿಯನ್ನ ಅವನ ಮಗನಾದಂತ ಲಕ್ಷಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನಿಸಿದವರು ನಾವು. ಹೌದು, ಚಂದವಾಯಿತೆನ್ನು ತಲಿ ಹೋಗಿ ಅವರನ್ನು ನಾವು ಮನ್ನಿಸಬೇಕು, ಹೌದು, ಗೌರವಿಸಬೇಕು ಅಂತಾದ್ರೆ ಮತ್ತೆ ಯಾಕೆ ತಡ? ಹೇಳು. ನಿಮ್ಗೂ ಶುರು ಆಯ್ತಾ ಮರ್ರ? ಎಂತದ್ದ? ಕಾಲ್ಗಂಟು ನೋವು. ಅದಕ್ಕೆ ಆಚಾರ ಎಲ್ರಿಗೂ ರಗಳೆ ಮರ ಅದು ಅಂತ. ನಿನಗೂ ಉಂಟಾ? ನಂಗಿಲ್ಲ, ಯಾಕೆ? ನಮ್ಮ ಅಪ್ಪನಿಗಿದ್ದಿ ಪಾಪ. ಅದಲ್ವಾ? ಬಂದವರೆಲ್ಲ ಹೇಗೆ ಬಂದಿದ್ದಾರೆ? ಅವರ ಪಂಗಡವನ್ನ, ಹೌದು, ಸಂಬಂಧಿಕರನ್ನ, ಬಂಧು ಬಾಂಧವರನ್ನ ಕೂಡಿಕೊಂಡು ಬಂದಿದ್ದಾರೆ. ಹೌದು. ಈಗ ನಾವಿಬ್ಬರೇ ಹೋದ್ರೆ ಅವರು ದಿಬ್ಬಣ ಸಹಿತ ಬಂದಿದ್ದಾರೆ. ನಾವಿಬ್ಬರೇ ಹೋದ್ರೆ ದಬ್ಬಣ ಹಿಡ್ಕೊಂಡದೇ ಆಗ್ತದೆ ಅಲ್ವಾ? ದಿಬ್ಬಣ ಅಂತ ಆಗುದಿಲ್ಲ. ಅದಕ್ಕೆ ಈಗ ಹಾಗಂತ ಅವ್ರು ಎಷ್ಟೇ ಜನ ಬಂದಿರಲಿ, ನೀವು ಒಬ್ಬರು ಹೋದ್ರೆ ಸಾಕು. ನೀವೊಬ್ಬರು ಹೆಚ್ಚೆ. ಯಾವುದಕ್ಕೆ? ಅವ್ರು ಸಾವಿರಾರು ಮಂದಿ ಬರಲಿ, ನೀವು ಒಬ್ಬರೇ ಹೋಗಿ. ನೀವೊಬ್ರು ಹೆಚ್ಚೆ. ಅವರೆಲ್ಲರಿಗಿಂತಲೂ ನಾನೇ ಹೆಚ್ಚು. ನೀವೊಂದು ಹೆಚ್ಚೆ. ನೀನು ಬಾಳ ಸುತ್ತಿನ ಮಾತಾಡಬೇಡ. ಏನ ಅಲ್ಲ, ನೀವೊಂದು ಹೆಚ್ಚೆ. ಎಲ್ರಿಗೂ ಹೆಚ್ಚೆ. ಹೆಚ್ಚೆ ನಾನು, ಅನುಮಾನವೇ ಇಲ್ಲ. ಹೋಗಬೇಕು ಅಂತಾದ್ರೆ ನಾನೊಬ್ಬರೇ ಹೋಗುವುದಲ್ಲ.
ನಾವು ಅಣ್ಣ ತಮ್ಮಂದಿರಿಬ್ಬರಿದ್ದೇವೆ. ಹೌದೌದು. ಇಬ್ಬರು ಒಟ್ಟಾಗಿ ಹೋಗ್ಲಿಲ್ಲ ಅಂತಾದ್ರೆ ಹಾ. ಕೊನೆಗೆ ಅವ್ರು ಹೀಗೆ ತಿಳ್ಕೊಳ್ತಾರೆ, ಅಣ್ಣ ತಮ್ಮನಿಗೆ ಇಬ್ಬರಿಗೂ ಸರಿ ಇಲ್ಲ ಅಂತ ಹೇಳ್ತಾರೆ. ನಿನ್ನ ಕರ್ಮ ನಿನ್ನ. ಅಣ್ಣ ತಮ್ಮನಿಗೆ ಇಬ್ಬರಿಗೂ ಸರಿ ಇಲ್ಲ ಅಲ್ಲ, ಹಾ. ಅಣ್ಣ ತಮ್ಮಂದಿರೊಳಗೆ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರ ಒಳಗೆ ಅಲ್ವಾ? ಹಾಗೆ ಆಗ್ಬಾರ್ದು. ಇಬ್ರು ಒಟ್ಟಾಗಿ ಹೋಗಬೇಕು ಅಂತಾದ್ರೆ ಸರಿ. ಅವ ಎಲ್ಲಿದ್ದಾನ? ಅವ ಅಂದ್ರೆ ಯಾರ? ಇವನ ಇವ ಅದೆಲ್ಲ ಹೋದ್ನಪ್ಪ ಅವಾಗ. ಏ ಇವತ್ತು ಯಾರು ಕೈ ಸಿಕ್ಕುದಿಲ್ಲ ಮರ್ರೆ. ಎಂತದ್ದ? ಅದ ಇವ ಅಂದ್ರೆ ಇವ ಕರಿಯ. ಕರೀನಾ? ಹಾ. ನಮ್ಮ ಕುಪ್ಪನ್ ತಮ್ಮ ಅಲ್ವಾ, ಗೂಡಂಗಡಿ ಕರಿಯ. ಅವ ಬಾಗ್ಲಾಕಿ ಹೋಗಿ ಆಯ್ತು. ಹೋಗುವಾಗ ನಿಮ್ಗೆ ಎಷ್ಟು ಬೇಕು ಅವ್ರು ತೆಗೆದಿಟ್ಟೆ ಹೋಗಿದ್ದಾನೆ. ನಿನ್ನ ತಲೆ ಮಾಡಿದ್ದಾನೆ ಇವತ್ತು. ಎಂತಗೆ? ಕರಿಯ ಅಂದ್ರೆ ಕುಪ್ಪನ್ ತಮ್ಮ ಮರ್ರೆ, ಗೂಡಂಗಡಿ ಕರಿಯ. ಕುಪ್ಪನ್ ತಮ್ಮ ಅಲ್ವಾ? ಮತ್ತೆ ನನ್ನ ತಮ್ಮ ಕೃಷ್ಣ. ನಿಮ್ಮ ತಮ್ಮ ನೀವು ಕರಿಯ ಅಂದದ್ದ? ಹಾ. ನಾನು ನಿಮಗೆ ಕುಪ್ಪ ಅಂದಾಗ ಆಯ್ತಲ್ಲ ಮರ. ಅಲ್ಲ, ನಾ ಹೇಳ್ಬೇಕು ಅಂತ ಹೇಳದ್ದಲ್ಲ. ನಾನು ಬಾಯಿ ತಪ್ಪಿಯು ನಿಮ್ ಕುಪ್ಪ ಅಂತ ಹೇಳತ್ನ. ಹಾ. ಕುಪ್ಪ ಅಂದೆ ಯಾಕೆ? ಎಷ್ಟು ಸರಿ ಹೇಳ್ತೀಯ? ಅಲ್ಲ, ನೀವು ಕರಿನ್ ತಮ್ಮ ಅಂದ್ರಲ್ಲ, ಹಾ. ನಾನು ನಿಮ್ಗೆ ಕುಪ್ಪ ಅಂದೆ ಬಿಟ್ರೆ ಹೇಳ್ಬೇಕು ಅಂತ ಹೇಳ. ಆಯ್ತಾ, ಮುಗಿತಲ್ಲ. ಎಷ್ಟು ಸರಿ ಕುಪ್ಪ ಇಡುದು? ನನಗೆ ಬಹಳ ಬೇಸರ ಆಗ್ತಾ ಉಂಟು ಸ್ವಾಮಿ. ನನಗೆ ನೀವು ಅನ್ನ ಕೊಡುವವರು, ವೇತನ ಕೊಡುವವರು, ನಾನು ನಿಮ್ಗೆ ಕುಪ್ಪ ಅಂದ್ಬಿಟ್ನಲ್ಲ. ಎಂತ ಅವಸ್ಥೆ ಮರ್ರ ಇದು. ಛೇ, ನನ್ನ ಬಾಯಲ್ಲಿ ಬರುವ ಮಾತಾ. ನಿಮ್ಗೆ ಕುಪ್ಪ ಹೇಳೋದಕ್ಕೆ ಒಂದು ಶಬ್ದ ಹಿಡ್ಕೊಂಡು ಎಷ್ಟು ಅಂತ ಹೇಳಿದ? ಅಲ್ಲ, ಅದು ನಾನು ಹೇಳುವಾಗ ಅವಸರ ಆಯ್ತು. ಎಲ್ಲಿದ್ದಾನವ? ಅವ್ರನ್ನ ಎಲ್ಲಿ ಹುಡುಕೋದ್ ಮರ? ನಮಗೆ ನಿಮಗೆ ಒಂದೊಂದ 16,800 ನಾವು ಕೇಳಿದ್ದೇವೆ. ಹಾಗಂತ ಅವ್ರು ಎಷ್ಟೇ ಜನರ ಮದುವೆ ಆಗ್ಲಿ ನಿಮ್ಮ ಯೋಗ್ಯತೆ ಯಾರಿಗೂ ಬರ್ಲಿಕ್ಕಿಲ್ಲ. ಮತ್ತೆ ಅವ್ರ ಮದುವೆ ಆದ್ದೆಲ್ಲ ಅವ್ರನ್ನ ಸಣ್ಣವ್ರನ್ನ, ನೀವು ಮಾತ್ರ ಹಾಗಲ್ಲ. ಮುದ್ಕಿ ಗಂಡ ಅಂತ ಹೇಳ್ತಾರೆ ಎಲ್ಲರೂ. ಹಿರಿಯವ್ರನ್ನ ಯೋಗ್ಯತೆ ಉಂಟು ನಿಮ್ಗೆ. ಹೆಂಡತಿಯ ವಯಸ್ಸು ಗಂಡನಕ್ಕಿಂತ ಸ್ವಲ್ಪ ಹೆಚ್ಚೇ ಇರಬೇಕು. ಅದು ಭಾರಿ ಒಳ್ಳೇದದು. ಯಾಕೆ? ನಮ್ಮಿಂದ ಹಿರಿಯವ್ರನ್ನೇ ನಾವು ಮದುವೆ ಆಗ್ಬೇಕು. ಯಾಕೆ? ಯಾಕೆ? ಅವ್ಳು ಸತ್ತೋದ್ರೆ ಮತ್ತೊಂದು ಆಗ್ಬೋದಲ್ಲ. ಈ ಸತ್ತು ಹೋಗ್ಲಿಕ್ಕೆ ನೀನು ಸಾಯುವುದಿಲ್ವ ನೀನು? ಅದಲ್ಲ, ಮತ್ತೆ ನನ್ನ ಗೌರವ ಅಂತದ್ದು. ಲೋಕದಲ್ಲಿ ಉಳಿದವರಿಗೆ ಆದರ್ಶವಾಗಿ ಬಲರಾಮನಿರಬೇಕು ಎನ್ನುವ ನೆಲೆಗಟ್ಟದಲ್ಲಿ ಆ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದವ ನಾನು. ಸರಿ. ಉಳಿದವರನ್ನಾದ್ರೂ ಇಂತಲ್ಲಿ ಅಂತ ಹುಡುಕಬಹುದು, ಅವನ ನಿಂತಲ್ಲಿ ಅಂತ ಹುಡುಕ್ಲಿಕ್ಕೆ ಆಗುದಿಲ್ಲ. ಅದು ಒಂದು ಏನು? ಎಮ್ಮೆ ಹೊದೆಲ್ಲ ಹೋಗ್ತದೆ ಕೆಸರು ಹೊಂಡಕ್ಕಲ್ವಾ? ಕೃಷ್ಣಯ್ಯ ಹೋದ್ರೆ ಹೆಣ್ಮಕ್ಳ ಮನೆಗಲ್ವಾ? ಇಲ್ಲೇ ಕೂಗಿ ಕರೆದು ಬಿಡುವ. ಕರಿ ಕರಿ ಕರಿ. ಓ ಕೃಷ್ಣಯ್ಯ! ಓ ನಿಮಗೆ ಎಷ್ಟು ಸಾರಿ ಹೇಳಿದ್ದೇನೆ ನಾನು, ಎಂತ ಯಾವುದನ್ನಾದ್ರೂ ಬದಲು ಮಾಡಿ. ಅವರು ಕುಡಿಯುವ ಪಾನೀಯವನ್ನು ಮಾತ್ರ ಬದಲು ಮಾಡಬೇಡಿ, ಹೆಚ್ಚು ಕಡಿಮೆ ಆಗ್ತದೆ ಅಂತ. ಹೌದಾ? ಇಲ್ಲ, ನಾನು ಇವತ್ತಂತೂ ತಂದು ಕೊಡ್ಲಿಲ್ಲ. ಮತ್ತೆ ನಿನ್ನೆ ಉಳಿದ ಹಾಕ ಬಂದ್ರೆ ಹಂಗೆ ಗೊತ್ತಿಲ್ಲ. ಎಂತ ಕೇಳಿದ್ರ ಅವ್ರ ಇಳಿಲೇ ಇಲ್ಲ. ನೀ ಬ್ಯಾಡ್ದಾಯ್ತು ಮಾತಾಡಬೇಡ. ಅದಲ್ವಾ? ಅಲ್ಲ, ಅವನಿಗೆ ವಿಷಯ ಎಂತದ್ದು ಅಂತ ಗೊತ್ತಿಲ್ಲ. ಯಾಕೆ ಹೇಳಿ? ಯಾಕೆ ನೀವು ಹೇಳಲಿಲ್ಲ ಅದಕ್ಕೆ. ಹೇಳುವ ನಾವಲ್ವಾ? ಹೌದು. ಕೃಷ್ಣ ಕೇಳು ಶ್ರೀ ಕೃಷ್ಣ ಕೌರವೇಶ್ವರನ ಬಾಲಗೆ ಕನಕಾಂಗಿಯ ಬಾಲಗೆ ಬಾಲಗೆ ಬಾಲ 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 ಬಾಲಗೆ ಕನಕಾಂಗಿಯ ಕೊಡುವಗೆ ಗಗನ ಬಾಲಗೆ ಕನಕಾಂಗಿಯ ಕೊಡುವಗೆ ಗಗನ ಕೌರವೇಶ್ವರನ
ಉಮ್ಮ ಕೊತ್ತು ಹೋಗೋ ಕೃಷ್ಣ ಎಲ್ಲಿ ಹೋದ್ರು ಉಮ್ಮ ಬಿಡುವುದಿಲ್ಲ ನೀನು. ಅಲ್ಲ, ಶ್ರೀಕೃಷ್ಣ. ಶ್ರೀಕೃಷ್ಣ ಶ್ರೀಕೃಷ್ಣ ಹಾ. ಅಥವಾ ಅವ ಒಬ್ಬನ ಬಂದ್ರೆ ಹೌದು. ನಾವಿಬ್ರು ಒಟ್ಟಾಗಿ ಬಂದ್ರೆ ಹಾ. ರಾಮಕೃಷ್ಣರು ಹೊರಗೆ ಬಂದರು ಬಾಗಿಲ ಹಾಕಿರೋ. ಅದು ಹಾಕು. ಬಾಗಿಲ ತೆರೆ ಇರು. ಅದು ಯಾವಾಗ ಮೊದ್ಲಿತ್ತು? ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆ ಇರು. ಅದು ಮೊದ್ಲಿತ್ತು. ಹಾ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆ ಇರೋ. ಕಾಮಧೇನು ಬಂದಂತಾಯ್ತು ತರನ ಅದು ತರನ ನಾನೇ ಅಂತ. ಅಲ್ಲ ಕೊನೆಗದು. ಹಾ. ಈಗಾಗಲ್ಲ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ಹಾಕಿರೋ. ಮನೆಯಲ್ಲಿದ್ದ ಹೆಣ್ಣು ಮಕ್ಕಳ ಜಾಗ್ರತೆ ಮಾಡಿರೋ. ಭಯಂಕರ ಸಾಹಿತ್ಯ. ಕೃಷ್ಣ ಅಣ್ಣ, ಕರೆಯುವ ಉದ್ದೇಶ ಮತ್ತೇನಲ್ಲ. ಏನು? ಮದ್ವೆ ಬಂತು ಕೃಷ್ಣ. ಮದ್ವೆ 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 ಮದುವೆ 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 ಹಾ. ನಿನಗೆ ಯಾರಿಗೆ? ಈಗ? ಅವ್ರಿಗೆ ಈಗ ಅವ್ರಿಗೆ ಅವ್ರಿಗೆ ಎಂತ ಮದುವೆ ಹೇಳು, ಹೇಳು. ಇನ್ನೆಂತ ಮದುವೆ? ಇನ್ನು ಒಂದು ದಿವಸ ಮದುವೆ ಅವರಿಗೆ. ಯಾವಾಗ? ಗೋವಿಂದ ಗೋವಿಂದ ಗೋವಿಂದ. ಏ, ಹೇಳುದು. ಅಲ್ಲ ಎಂತ ಮಾತಾಡ್ತಾರೆ ಮಾರ್ರೆ? ನೀನ್ ಇವತ್ತು ಪೆಟ್ತಿನ ಸಾಯ್ಬೇಡ. ಏ, ಬೈದ ಬೈ. ಮದ್ವೆ ನನಗಲ್ಲ ಕೃಷ್ಣ. ಅವ್ರಿಗೆ ಎಂತ ಮಾಡ್ರೆ ಮದುವೆ ಕೆಲಸ ಇಲ್ಲ ಬೇರೆ. ಏ, ಏ. ಅಲ್ಲ ಇಲ್ಲಿ ಇನ್ನು ಯಾಕೆ? ಒಂದು ಸಾಕು ಗೌರವಕ್ಕೆ. ಒಂದ್ ಸಾಕು. ಹಾ. ನಿನಗ ಯಾಕೆ ನಂಗೆ ಒಂದು ಆದ್ಯ ಸಾಕು. ಹೌದಾ? ಯಪ್ಪ. ಮತ್ತೆ ನಿನಗೂ ಅಣ್ಣನಿಗೂ ಅಲ್ಲ. ನನಗೆ ಸದ್ಯಕ್ಕೆ ಬೇಡಾಗಿತ್ತು ಅಂತ. ಅದ ಸದ್ಯಕ್ಕೆ ಬೇಡ ಬೇಡ ಅಂತ ಹೇಳುದಿಲ್ಲ ಈ ಪುಣ್ಯಾತ್ಮ. ಎಷ್ಟಿದ್ರೆ ಊರಿಗೆ ಪೂರ್ತಿ. ಊರಿನಲ್ಲಿದ್ದದ್ದಲ್ಲ ಇವನಿಗೆ ಆಯ್ತು. ಎಲ್ಲ ಬ್ರಹ್ಮಚಾರಿಗಳಾಗುದಾ? ಮದ್ವೆ ನನಗೂ ಅಲ್ಲ ನಿನಗೂ ಅಲ್ಲ ಅವನಿಗೂ ಅಲ್ಲ. ಅಲ್ಲ. ನನ್ನ ಮಗನಾದಂತ ಲಕ್ಷ್ಮಣನನ್ನ ಕೌರವನ ಮಗಳಾದಂತ ಕವನವರಿಗೆ ಮಗಳಾದಂತ ಕನಕಾಗಿಯೇ ಕೊಟ್ಟು ಮದ್ವೆ ಮಾಡು. ಇದ ಎಂತ ಮಾಡ್ರಿ ನೀವೀಗ? ಏನಾಯ್ತು? ಅಪ್ಪಯ್ಯನ ಆಚೆ ಈಚೆ ಮಾಡ್ರಲ್ಲ ನೀವು. ನಿಮಗೆ ಹುಟ್ಟದ ಹೆಣ್ಣ ಗಂಡ ಹೆಣ್ಣು ಮತ್ತೆ ಮಗ ಅಂದ್ರಲ್ಲ ನೀವು. ಈಗ ಸರಿ ಮಾಡ್ತೇನೆ. ಹಾ. ನನ್ನ ಮಗಳಾದಂತಹ ಲಕ್ಷಣನನ್ನ ಹಾ. ಕೌರವನ ಮಗನಾದಂತ ಕನಕಾಂಗಿಯೇ ಕೊಟ್ಟು ಮದುವೆ ಮಾಡ್ತೇನೆ. ಈಗ ಅಪ್ಪಯ್ಯ ಬದಲಾಯ್ತಾ ಮಗ ಬದಲಾಯ್ತು ಅಂತ ಆಯ್ತದ? ಈಗ ಲಿಂಗ ಬದಲಾಗಿ ಲಿಂಗ ಬದಲಾಯ್ತು. ಏನೇ ಆಚೆ ಈಚೆ ಮಾಡಿದ್ರು ಗಂಡು ಹೆಣ್ಣು ಅವರಿಬ್ರೆ. ಅವರೇ ಇಬ್ರ. ಹೌದು. ಅದೇ ಸಾಕು ಅಷ್ಟೇ. ಲಕ್ಷಣನಿಗೆ ನನ್ನ ಮಗಳಾದ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡುವುದು ಅಂತ ನಿಶ್ಚಯಿಸಿದ್ದೇವೆ. ಹೌದು. ಅದಕ್ಕೆ ಬೇಕಾಗಿ ಹಾ. ಯಾವಾಗ ಹಾ. ಎಷ್ಟೊತ್ತಿಗೆ ಹಾ. ಎಲ್ಲಿ ಏನು ಅಷ್ಟೆಲ್ಲ ಸಮಯ ಇಲ್ಲ. ಈ ಈ ದಿನಾಗಿರುಳಿನೋ 5 ಗಳಿಗೆಯಲ್ಲಿ ಈ ದಿನಾಗಿರುಳಿನೋ 5 ಗಳಿಗೆಯಲ್ಲಿ ಸಾಧಿಸಬೇಕು ಲಗ್ನವನು ಮತ್ತೆ ಸಾಧಿಸಬೇಕು ಲಗ್ನವನು ಮತ್ತೆ ಕೇಳು ಶ್ರೀಕೃಷ್ಣ ಕೌರವೇಶ್ವರನ. ಸಮಯ ಇಲ್ಲ. ಇಲ್ಲ ಇಲ್ಲ. ಈ ದಿನ ಇರುಳಿನೋಳು ಹೌದು. 5 ಗಳಿಗೆಯಲ್ಲಿ 5 ಗಳಿಗೆಯಲ್ಲಿ ಗೋಧು ಹುಳಿ ಲಗ್ನಕ್ಕೆ. ಗೋಧಿ ಹುಳಿ ಲಗ್ನ. ಎಂತ ಗೋಧಿ ಹುಳಿಯ? ಅಲ್ಲ ಗೋಧಿ ಹುಳಿ ಲಗ್ನ. ಗೋಧು ಹುಳಿ ಲಗ್ನ. ಅಲ್ಲ ಗೋಧಿ ಹುಳಿ ಲಗ್ನ ಅಂತ ಯಾಕೆ ಹೇಳುದದು? ಬೆಳಿಗ್ಗೆ ಹಾ. ಮನೆಯಿಂದ ಬಿಟ್ಟಂತಹ ಗೋವುಗಳು ಗೋವುಗಳು ಮುಸ್ಸಂಜೆ ಹೊತ್ತಿಗೆ ಹಾ. ಹಟ್ಟಿಗೆ ಸೇರುವಂತಹ ಸಂದರ್ಭ. ಹಾ. ಹಿಂತಿರುಗಿ ಬರುವಾಗ ಹಾ. ಗೋವಿಲ ಕಾಲಿನ ಗುರಸಿನಿಂದ ಎದ್ದಂತಹ ಧೂಳು ಆ ಸಮಯಕ್ಕೆ ಹಾ. ಗೋಧು ಹುಳಿ ಲಗ್ನ ಅಂತ. ಅಂದ್ರೆ ಧೂಳಿ ಹೇಳುವಾಗ ಅದು ಮುಹೂರ್ತ, ಗೋಧೂಳಿ ಮುಹೂರ್ತ. ಹೌದು. ಅದೊಂದು ಸಮಸ್ಯೆ ಆಯ್ತಲ್ಲ. ಯಾವುದು? ಈ ಮುಹೂರ್ತ ಮಳೆಗಾಲದಲ್ಲಿ ಇಲ್ಲಲ್ಲ. ಯಾಕೆ? ಮಳೆಗಾಲದಲ್ಲಿ ಧೂಳಿ ಹೇಳುದಿಲ್ಲಲ್ಲ. ಇಲ್ಲ. ಇದು ಸಣ್ಣ ಸಣ್ಣ ವಿಷಯ ಯಾರು ಸೂಕ್ಷ್ಮ ಗ್ರಹಿಸಲೇ ಇಲ್ಲ. ನಿನ್ನಂತ ತೆಗೆದಾಕದವ್ರಿಗೆ ಮಾತ್ರ ಗೊತ್ತಾಗ. ನಾನು ಇಂಥದ್ದೇ ಹುಡುಕುದು. ಎಂತ ಜಿಜ್ಞಾಸೆ ಪುಣ್ಯಾತ್ಮ. ನಾನು ಹಾಗೆ ಈ ದಿನ ಈರುಳ್ಳಿ ನೋಡ್ ಹಾ. 5 ಗಳಿಗೆಯಲ್ಲಿ ಹಾ. ಮದುವೆ ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ. ಹೌದೌದು. ದಿಪ್ಪಣವನ್ನು ಕೂಡಿಕೊಂಡವರೆಲ್ಲ ಬಂದಿದ್ದಾರೆ. ಹಠ ಮಾಡ್ಲಿಕ್ಕಿಲ್ಲ. ತಡವ ಮಾಡದೆ ಏ, ಹೌದು, ಹೌದು, ಹೇಳಿ, ಹೇಳಿ. ಹೇಳಿ ಎಲ್ಲರೂ ಹೋಗಿ ಅವರನ್ನ ಸ್ವಾಗತಿಸೋಣ. ಬಲ ಬಲ ಬಲು ಸಂತೋಷವಾಯಿತು ಎನಗೇಳಲಿ ತಯನ ತಾದಿ ತದಿನ ತಾದೈ ತದಿನ ತಾದೇ ತತ್ತದಿ 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 ಬಲ 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 ಬಲ
ಏನಾಗೇಳಲಿ ಎನ್ನಣ್ಣ ಏನಾದ್ರೂ ಹೇಳೋ ಇವ್ರ ತಮ್ಮ ಏನಾಗೇಳಲಿ ಎನ್ನಣ್ಣ ಕುಲಾಲ ಭವನವ ಕುಲಜರು ಪೊಕ್ಕರೆ ಕುಲಾಲ ಭವನವ ಕುಲಜರು ಪೊಕ್ಕರೆ ಬಳಗುವುದಂತೈ ತಾರ್ಕಣ್ಯ ಬಳಗುವುದಂತೈ ತಾರ್ಕಣ್ಯ ಬರೀ ಬಲ ಬಾರಿಸಿದ್ರೆ ಪೋಗ್ ಪೋಗ್ ಆಗ್ತದೆ. ಅದಕ್ಕೆ ಎರಡ ಸೇರಿಸಿ ಬರ್ಸ್ಬೇಕು. ಆಗ ತೌಡ್ ತಿಂತಾಂ ನೀನು ಅದಲ್ವಾ ಅದೇ. ಫಲ ಫಲ ಹಾ. ಬಲು ಸಂತೋಷವಾಯಿತು. ಹಾ. ಏನೋ ಹೇಳಲಿ ಅಣ್ಣಣ್ಣ. ಕೇಳಿದ್ಯಾನ? ಕೇಳ್ದೆ. ಇದುವರೆಗೆ ನನ್ನ ತಮ್ಮ ಜೀವನದಲ್ಲಿ ಹಾ. ಸುದೀರ್ಘವಾದ ಅವಧಿಯಲ್ಲಿ ಹಾ. ಒಂದು ದಿನ ಆದ್ರೂ ನನ್ನನ್ನು ಹೊಗಳಿದ್ದುಂಟಾ? ಇಲ್ವೇ ಇಲ್ಲ. ಇವತ್ತು ನೋಡು ಫಲ ಫಲ ಅಂತ ಹೊಗಳ್ತಾ ಇದ್ದಾನೆ. ಹೊಗಳ್ತಾರೆ ಅಂತ ಆದ್ರೆ ನೀವು ಆಲೋಚನೆ ಮಾಡೋದು ಕಡಿಮೆ ಆಯ್ತು ಅಂತ ಲೆಕ್ಕ. ಯಾಕೆ? ಯಾರು ಹೊಗಳದಂತಿಲ್ವ ಈ ಪ್ರಪಂಚದಲ್ಲಿ? ಅಂದ್ರೆ ಗುರುವಾದವ ಶಿಷ್ಯನ ಹೊಗಳಬೇಕು. ಹೌದು. ತಂದೆ ಮಗನನ್ನು ಹೊಗಳಬೇಕು. ಹೌದು. ಅಣ್ಣ ತಮ್ಮನ ಹೊಗಳಬೇಕು. ಹೌದಾ? ತಮ್ಮನೇ ಅಣ್ಣ ಹೊಗಳ್ತಾ ಇದ್ದಾನೆ ಅಂತ ಆದ್ರೆ ಇದು ಹೊಗಳಿಕೆ ಅಲ್ಲ, ಒಳಪೆಟ್ಟು ಅಂತ ಲೆಕ್ಕ. ಕೇಳು, ಏನು ಕೇಳು? ಎಂತ ಅದಲ್ಲ, ಹಾ. ಕುಲಾಲ ಭವನವ ಕುಲಜರು ಪೊಕ್ಕರೆ ಕೊಕ್ಕರೆ ಕೊಕ್ಕರೆ ಅಲ್ವಾ ಪೊಕ್ಕರೆ ಕೊಕ್ಕರೆ ಬಳಸುವುದಂತ ಈ ತಾರ್ಕಣ್ಯ. ಗೊತ್ತಾ? ಎಂತ ಸಾಹಿತ್ಯ! ಏನು ಸಾಹಿತ್ಯ! ಎಂತ ಸಾಹಿತ್ಯ! ಏನು ಸಾಹಿತ್ಯ! ಏನು ಸಾಹಿತ್ಯ! ಏ, ಹೀಗೆ ಆದ್ರೆ ಅನ್ನ ನೀರಿಲ್ಲದೆ ಸಾಹಿತ್ಯ. ಎಂತಹ ಸಾಹಿತ್ಯ! ಹೌದು. ಹೇಗುಂಟ? ಹಾ. ಅಸ್ಖಲಿತವಾದಂತಹ ಭಾಷೆ. ಅದೇ ಅಷ್ಟೇ ಅಸ್ಖಲಿತವಾದಂತಹ ಭಾಷೆ. ಅಸ್ಖಲಿತ. ನೀವು ಹೇಳದ್ದೆ ನೀನ್ ಹೇಳುದು ಬೇರೆ, ಅಶ್ಲೀಲ ಆಗ್ತದೆ. ಅದೇ ಅರ್ಥ ಆಯ್ತಾ? ನಿಮ್ಗಾಯ್ತಾ? ಇಬ್ರಿಗೂ ಆಗ್ಲಿಲ್ಲ? ಕೇಳು. ಒಂದ್ ಕೆಲಸ ಮಾಡುವ. ಹಾ. ಅರ್ಥ ಅವ್ರು ಹೇಳಿದವ್ರಲ್ವಾ, ಹಾ. ಅವ್ರಲ್ಲಿ ಅರ್ಥ ಕೇಳುವ. ಹೋಯ್ ಅಂತ ಹೇಳಿ. ಹಾ. ಅಲ್ಲ, ನಮ್ಗೆ ಅರ್ಥ ಆಗಿದ ವಿಷಯ ಬೇರೆ, ನೀವು ಹೇಳಿ. ಲೋಕದಲ್ಲಿ ಹಾ. ಯಾವುದೇ ಸಂಬಂಧವನ್ನು ಮಾಡುವುದಿದ್ರು ಹಾ. ಸಮಾನಶೀಲತೆ ಎನ್ನುವುದು ಬೇಕಾಗ್ತದೆ. ಸಮಾನಶೀಲೇಶು ವ್ಯಸನೇಶು ಸಖ್ಯಂ. ಅದೇ. ಅಂದ್ರೆ ಕುಲವಂತರಾದವರು ಕುಲವಂತರ ಸಂಬಂಧವನ್ನೇ ಮಾಡಬೇಕು. ಹಾ. ಕುಲವಂತನಾದವನೊಬ್ಬ ಹಾ. ಹೀನ ಕುಲದವನ ಸಂಬಂಧವನ್ನ ಮಾಡಿದ ಅಂತ ಆದ್ರೆ ಹಾ. ಏನಾಗ್ತದೆ ಕತೆ? ಇವನಿಗೆ ಹುಟ್ಟು ಕುಲ ಇಲ್ಲ ಅಂತ ಆಗ್ತದೆ. ಅಲ್ವಾ? ಹೌದು. ಯಾರಿಗೆ ಯಾಕೆ ಹೇಗೆ ಅಂತ ಬೇಡವಾ? ಯಾರಿಗೆ ಹೇಳಿದ್ ನೀವು? ಕುಲವಂತರಾದವರು ನಮ್ಮ ಅಣ್ಣ. ನಿಮ್ಮ ಅಣ್ರಾಯರು ನೋಡ ಹಾ, ಹಾ. ನನ್ನನ್ನು ಎಲ್ಲಿ ಇರಿಸಿದ್ದಾನೆ ಅವನು ನೋಡು. ಒಳ್ಳೆ ಕುಳುಂತ್ರಿ ಅವ್ರು. ಏ, ಕುಲವಂತ. ಅದೇ ಹೀನ ಕುಲದವನಾದಂತಹ ಹಾ. ಕೌರವನ ಸಂಬಂಧವನ್ನ ಮಾಡಿದ್ರೆ ಹಾ. ನಮ್ಮ ಅಣ್ಣನಿಗೆ ಏನಾಗ್ತದೆ? ಇವ್ರಿಗೆ ಹುಟ್ಟು ಕುಲ ಇಲ್ಲ ಅಂತ. ಏ, ನಾನು ಹೇಳತ್ತಲ್ಲ, ನಿಮ್ಮ ತಮ್ಮ ಹೇಳ. ಮುಗೀತ ಕೇಳ. ಮುಗಿತ ನಿಮ್ದು? ಇಲ್ಲ ಇಲ್ಲ ಒಂದು ಉಂಟು. ಮನೆಯಂಗಣದೋಳು ಕಲ್ಪತಾರು ಗಾಳಿರಿ ಮನೆಯಂಗಣದೋಳು ಕಲ್ಪತಾರು ಗಾಳಿರಿ ಕಲ್ಪತಾರು ಗಾಳಿರೆ ವನದೊಳಗಣ ಗಿಡಗಳ ಬಯಸಿ ವನದೊಳಗಣ ಗಿಡಗಳ ಬಯಸಿ ತನು ಬಳಲಿಕೆಯಲಿ ತೊಳಲ್ವರೇ ತನು ಬಳಲಿಕೆಯಲಿ ತೊಳಲ್ವರೇ ತುದಿಯಲಿ ಘನ ಪರಾಕ್ರಮಿಗಳು ಪಂಥದಲ್ಲಿ ಘನ ಪರಾಕ್ರಮಿಗಳು ಪಂಥದಲ್ಲಿ ಮನೆಯಂಗಣ
ನಡೆಸಿ. ಅರ್ಥ ಆಯ್ತಾನ? ಎಂತ ಸಾಹಿತ್ಯ ಮಾರ್ರೆ, ಅರ್ಥ ಒಂದಾಗಲ್ಲ ಬಿಟ್ರೆ. ಕೇಳ ಹೇಳು ಹೇಳು. ತನು ಬಳಲಿಕೆಯಲ್ಲಿ ಹಾ, ತೊರೆಯುವರೆ ತೊಳಲ್ವರ ತುದಿಯೋಳು ಘನಪರಾಕ್ರಮಿಗಳ ಪಂಥದಲ್ಲಿ. ಏನು ಸಾಹಿತ್ಯ ಮಾರ್ರೆ, ತಾತ್ಪರ್ಯ ಗೊತ್ತಾಯ್ತಾ? ಇಬ್ಬರಿಗೂ ಅರ್ಥ ಆಗ್ಲಿಲ್ಲ. ಅಂದ್ರೆ ಹಾ. ಮನೆಯ ಅಂಗಳದಲ್ಲಿ ಕಲ್ಪವೃಕ್ಷ ಇದ್ದಾಗ ಹಾ. ಅದಕ್ಕೆ ಕಟ್ಟೆಯನ್ನು ಕಟ್ಟಿ ಹಾ. ನೀರನ್ನು ಹಾಕಿದ್ರೆ ಹಾ. ಅದು ನಮಗೆ ಫಲವನ್ನ ಪ್ರಯೋಜನವನ್ನ ಕೊಡ್ತದೆ. ಹಾ. ಅದನ್ನು ಬಿಟ್ಟು ಬಿಟ್ಟು ಕಾಡಿಗೆ ಹೋಗಿ ಹಾ. ಕಾಸರಕಲ ಮರವನ್ನ ಅದರ ಸುತ್ತಲೂ ಕಟ್ಟೆಯನ್ನ ಕಟ್ಟಿ ಕಟ್ಟಿ ಅದಕ್ಕೆ ಬೆಲ್ಲದ ನೀರನ್ನ ಹಾಕಿ ಹಾ. ಅದನ್ನ ಪೋಷಿಸ್ತಾರೆ ಅಂತಾದ್ರೆ ಹಾ. ಅವ್ರಿಗೆ ಏನ್ ಹೇಳ್ತಾರೆ? ನಿಮ್ಮ ಲೆಕ್ಕ ಏನು? ದೊಡ್ಡ ಹುಚ್ಚ ಅಂತ ಹೇಳ್ಬೇಕು. ಆಹಾ, ಆ ಸಮಯದ ಹುಚ್ಚ ಅಲ್ಲ ಅವ, ಹಾ. ಆಗ ಬುದ್ಧಿವಂತೆ ಆಗಿರುತ್ತ. ಯಾಕೆ? ಕಾಸರಕ್ಕನ ಮರಕ್ಕೆ ತಲೆ ಕೆಳಗೆ ಮಾಡಿ ನಟ್ಟು ಹಾ. ಬೆಲ್ಲದ ಕಟ್ಟೆಯನ್ನು ಕಟ್ಟಿ ನೀರು ಹಾಕ್ತಾನೆ ಅಂತ ಆದ್ರೆ ಹಾ. ಯಾಕೆ ಯಾಕೆ? ಮತ್ತೆ ಹುಚ್ಚಿಡಿದಿರ್ಬೇಕಾಗ್ತದೆ ಕಾಸರಕ್ಕನ ಮರ ಅಂತ. ಅದ್ಯಾಕೆ ಹುಚ್ಚಿಡಿದ್ರೆ ಕಾಸರ್ಕನ ಬರಬೇಕು? ತುಂಡು ತಂದು ಹಾ. ಎರಡು ಹೊಟ್ಟೆ ಮಾಡಿ ಅದು ಕ್ವಾಳ ಅಂತ ಹೇಳುದು. ಕ್ವಾಳ. ಕ್ವಾಳ ಮಾಡಿ ಕಾಲು ಸಿಕ್ಕಿಸಿ ಇಟ್ಟರೆ ಹುಚ್ಚು ಕಡಿಮೆ ಆಗ್ತದೆ ಅಂತ ಕಾಲು ಸಿಕ್ಕಿಸಿ ಇಡ್ಬೇಕು. ಕೀಲ್ ಹೊಡಿಬೇಕು. ಕೀಲ್ ಹೊಡಿಬೇಕು. ಕಾಲು ಸಿಕ್ಕಿಸಿ ಕೀಲ್ ಹೊಡೆದ್ರೆ ಹಾ. ಹುಚ್ಚು ಕಡಿಮೆ ಆಗ್ತದೆ ಅಂತ ಬುದ್ಧಿವಂತವ. ವಿಷಯ ಒಳ್ಳೇದುಂಟು, ಹಾ. ಆದ್ರೆ ಯಾರಿಗೆ ಅಂತ ಬೇಕಲ್ಲ. ಹೌದು, ಕೇಳುವ. ಕಾರಣ ಉಂಟು. ಹಾ. ಮನೆಯ ಅಂಗೈಯಲ್ಲಿ ಹಾ. ಕಲ್ಪ ವೃಕ್ಷದಂತೆ ಅಭಿಮನ್ಯು ಇರುವಾಗ ಹಾ. ಕೌರವನ ಮಗನಾದಂತಹ ಲಕ್ಷಣ ಕಾಸರಕಲ ಮರ. ಹಾ, 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 ಹಾ. ಅವನಿಗೆ ಹಾ. ನಮ್ಮ ಮಗಳಾದಂತಹ ಕನಕಾಂಗಿಯನ್ನು ಕೊಡ್ತಾರೆ ಅಂತಾದ್ರೆ ಹಾ, ಅಂದ್ರೆ ಕ್ವಾಳ ಇವ್ರಿಗೆ ಹಾಕ್ಬೇಕು ಅಂತ ಏಯ್! ಮಗಳರ್ಧ ನಿಮ್ದು ಕೊಡುದ್ಯಾರು? ನೀವು ಮತ್ತೆ ಅವನಿಗೆ ಎಂತದ್ದು? ಕೇಳಿ ಬರ್ಲಿಕ್ಕೆ ಆಗ್ತದೆ? ಅಷ್ಟೇ. ಆಗುದಿಲ್ಲ ಅಂತಲ್ಲ. ಹಾ. ಅಜ್ಜಾಜಿ ಬರ್ತಾರ, ಹೇಳಿದ್ದೇವೆ, ಅಪ್ಪ ಅಮ್ಮ ಹೇಳ್ರಾಯ್ತು. ಇಲ್ಲ ನನ್ನ ಹೆಂಡತಿಯರೆಲ್ಲರೂ ಬರ್ತಾರೆ. ಹೇಳೋ ಮಾರ ಕಥೆ ಅಂತ ಒಂದ್ಸತಿ ಹೇಳ್ಬಿಟ್ರಾಯ್ತಲ್ಲ. ಅವರೆಲ್ಲ ಬಂದ್ರೆ ನಾನು ಬರ್ತೇನೆ. ಹಾ. ಪಾಂಡವರು ಅದು ಪ್ರತ್ಯೇಕ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ ಮಾರ್ರೆ. ನಾವು ನೇರವಾಗಿ ಒಮ್ಮೆಲೆ ಹೇಳುದು. ಅದು ಅದು ಹೇಗದು? ಆ ಸಕ್ಕುಟ್ಟು ಕುಟ್ಟು ಕುಟ್ಟು, ಆ ಸಕ್ಕುಟ್ಟು ಕುಟ್ಟು ಕುಟ್ಟು, ಸಕ್ಕಟ್ಟು ಕುಟ್ಟು, ಇಲ್ಲ ತಲೆ ಮೇಲೆ ಕೊಡ್ತಾನೆ. ಸಕ್ಕುಟ್ಟು ಕುಟ್ಟು 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 ಕುಟ್ಟು, ಕುಟ್ ಕುಟುವಲ್ಲ, ಸಕ್ಕುಟ್ಟು ಕುಟ್ಟು, ಸಕ್ಕುಟ್ಟು ಕುಟ್ಟು, ನಿನ್ನ ತಲೆ ಹೊಡಿತೇನೆ. ಸಕ್ಕು ಸೊಕ್ಕು ಸಕ್ಕಟ್ಟದ ಇಲ್ಬರ, ನೀ ಸತ್ತೋಗುದು ಯಾವಾಗ? ನೀವು ಏ ತಲೆ ಹೊಡಿತೇನೆ. ಬಿಡ್ತೀನಿ ಬೇಡ. ಸಾಯ ಅಲ್ಲ ಸೀಲ್ ಬಂತು ಮಾರ್ರೆ. ಒಂದು ಸೀನು ಕುಟ್ಟಿಗೆ ಹೋಗೋ ಲಕ್ಷಣ ನನಗಲ್ಲ, ನಿನಗೆ. ಸಕುಟುಂಬ ಸಪರಿವಾರ ಸಮೇತರಾಗಿ ಬರಬೇಕು ಅಂತ ಹಾಗೆ ನಾವು ಬರ್ದು ಹಾಕಿದ್ದೇವೆ, ಪ್ರತ್ಯೇಕ ಹೇಳಲಿಕ್ಕೆ ಅಂತ ಇಲ್ಲ ಅಲ್ಲಿ. ಹಾ. ಹೌದು. ಅವರೆಲ್ಲ ಬಂದ್ರೆ ನಾನು ಬರ್ತೇನೆ, ಮತ್ತೆ ಇಲ್ಲದೆ ಇದ್ರೆ ಹಾ. ಅಣ್ಣ ನಾ ಬರುದಿಲ್ವಾ? ನಾ ಹೋಗಿ ಬರುದು. ಹೋಗಿ 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 ಹೋಗ. ಹೋಗಿ 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 ಹೋಗಿ. ಏಯ್, ಆ ಊಟಕಾಯಿ ಇಲ್ಲದೆ ಇದ್ರೆ ಔತಣ ನಿಲ್ತದ ಬದನೆಕಾಯಿ ಅಂತದ್ದು ಪರಬ್ರಹ್ಮವ ಇವ ಬರ್ತಾ ಇದ್ರೆ ಮದುವೆ ಆಗುದಿಲ್ವಾ? ನಾವಿರುವಾಗ ಹೆದರ್ಬೇಕೇನ? ನೀವೊಬ್ರು ಹೆಚ್ಚೆ. ಏಯ್, ನಾನೊಬ್ಬ ಎಲ್ಲರಿಗೂ ಹೆಚ್ಚೆ. ಹೆಚ್ಚೆ. ಆದ್ರೂ ಒಂದು ಕೆಲಸ ಆಯ್ತಲ್ಲ, ಹಾ. ಬರುವವರು ಹಿರಿತನ ಬೇಕಾ ಬೇಡವಾ? ಅಪ್ಪೊಬ್ರು ಹೇಳಲಿಕ್ಕೆ ಹೇಳಿದ್ದಾರೆ. ಹಾ. ಒಂದ್ ಮತ್ತೆ ಹೇಳಿಬಿಡುವ. ಹೇಳು. ಓ ಯಜಮಾನ್ರ, ಹಾ ಇಲ್ಲ ಮಲಗಿದ್ರೆ ಹೇಳಲೇ ಇಲ್ಲ ಅವರು. ಹಾ ಎದ್ರಿದ್ರು. ಇದು ನಿಮ್ಮ ಮಗ ಬಲರಾಮ್ ದೇವ್ರ ಮಗಳಿಗೆ ಮದುವೆ, ನೀವೆಲ್ಲ ಬರ್ಬೇಕಂತೆ. ಹೌದು, ಹೇಳಿದ್ದೇವೆ ಹೇಳಿದ್ದೇವೆ ಬರ್ದು ಹೇಳಿದ್ದೇವೆ. ಹೌದಾ, ನಾ ಬರ್ದೇ ಇರ್ತನ. ಹಾ, ಅಲ್ಲೇ ಕಂಬಳಿ ಹೊತ್ಕೊಂಡ್ ಮಲ್ಕೊಳ್ಳಿ ಚಳಿ ಅಂತ. ಏಯ್, ಬಂದವ್ರನ್ನ ಇದ್ರು ಕಾಣುವುದಕ್ಕೆ ಬೇಕಾಗಿ ಹಾ, ಸುಮಂಗಲಿಯರು ಬೇಡ. ಅಯ್ಯೋ ಕಳಸ ಕನ್ನಡಿ ಬೇಕೆ, ಮಂಗಳಮುಖಿಯರು. ಮಂಗಳಮುಖಿಯರು ಬೇಕೆ. ಯಾರು? ಮಂಗಳಮುಖಿ. ಹಾ, ಸುಮಂಗಲಿಯರು. ಅವ್ನು ಕೆಲಸ ಮಾಡುವ. ಹಾ. ಈಗ ಕೃಷ್ಣ ಪತ್ನಿಯರು ಇರ್ತಿರಲ್ಲ, ಅವ್ರಿಗೆ ಹೇಳಿಬಿಡುವ. 16,008 ಜನ ಇದ್ದಾರೆ. ಅಷ್ಟೇ, 8 ಬಂದ್ರು ಸಾಕು. ಹಾ. ಓಯ್ ಅಮ್ಮ 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 ಅಮ್ಮ, ಕಾಗೆಂಡಿ ಕಲ್ಲು ಹೊಡೆದಾಗಾಯ್ತು. ಒಂದು ಹಿಂಡಿದ್ದು ಇದು ನಿಮ್ ಭಾವನ ಮಗಳಿಗೆ ಮದುವೆ, ಎದುರುಗೊಳ್ಳಿಕ್ಕೆ ನೀವು ಬರ್ಬೇಕಂತೆ. ಇದೆ ಅಂತ ಮರ ಕೃಷ್ಣ ಪತ್ನಿ. ಹೌದಾ ಇದು? ಇದು ಸುಂಕ ವಸೂಲಿ ಕೇಂದ್ರದಲ್ಲಿ ಅದ ನಿಮ್ ಭಾವನ ಮಗಳಿಗೆ ಮದುವೆ ಬರ್ಬೇಕಂತೆ ನೀವು. ಹೌದು, ಬಾವು ಬರ್ದೆ ಮದುವೆ ಆಗ್ತದಲ್ಲ ಎಂತ ಬಾವು ಬತ್ರಿಗಳು ನಿಮ್ಮನೆಯವ್ರಿಗೆ ಹೇಳಿದ್ದೇವೆ. ಮಾರಂಜಿ ಹಾ ಹೇಳಿದ್ದೇವೆ ನಾವು. ಇಲ್ಲೇ ಇದ್ರೆ
ಎಲ್ಲ ಬಂದ್ರೆ ಬರ್ತೇವೆ, ಹೇಳಿದ್ರೆ ಪರ್ಕೆ ಪರ್ಕೆ ಅಂದ್ರೆ ಪರ್ಕೆ ಯಾಕಂದ್ರೆ ಗೊತ್ತಾಗ್ಲಿಲ್ಲ. ನನ್ನ ಮರ್ಯಾದೆ ಹೋಗುವ ಪ್ರಸಂಗ ಬಂತಲ್ಲ. ಅಲ್ಲ, ಈಗ ನಿಮ್ಮ ಹೆಂಡತಿ ಬಂದ್ರು ಸಹ ದಾರಿಯಲ್ಲಿ ಲೆಕ್ಕ ಇಟ್ಬಿಟ್ರೆ ಕೆಲಸಕ್ಕೆ ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹೆಂಗಸರು ಬೇಕೆ. ಏನು ಮಾಡುದು ಈಗ? ನನಗೆ ನೀನ್ ಹೇಳ್ತಿ? ಇಲ್ಲ, ಬರುವಾಗಿಲ್ಲ. ಯಾಕೆ? ಅವಳು ತವ್ರ ಮನೆ ಹೋಗಿದ್ದಾಳೆ. ಯಾಕೆ? ಹಡ್ದಿದ್ದಾಳೆ. ಎಷ್ಟೇದು? ಏನದ? ಅಲ್ಲ, ಎಷ್ಟನೇ ಮಗು ಅಂತ? ಇಲ್ಲ, ನಮ್ದಲ್ಲ. ಹೆಂಡತಿ ತವ್ರ ಮನೆ ಹೋಗಿದ್ದಾಳೆ. ಹಡ್ದದ್ದು ಯಾರು? ಅವಳ ಅಮ್ಮ. ಅವ್ರದ್ದೇನು ಮುಗಿಲ್ಲ, ನಾ ಸುಮ್ಮನಿದ್ದೆ. ಈಗ ನಾವು ಶುರು ಮಾಡ್ಬೇಕಷ್ಟೇ. ಇನ್ನು ಸಾಯ್ಲಿ. ಒಂದು ನಾನಿರುವಾಗ ನಿಮ್ಮ ರೇದಿ ಯಾರು ತೆಗಿತ್ರಪ್ಪ? ನಾ ಬಿಡುತ್ತಾ? ನಾನಿದ್ದೇ ಅದಕ್ಕಾಗಿ. ಇನ್ನೊಮ್ಮೆ ಹೇಳು. ನಾನಿರುವಾಗ ನಿಮ್ಮ ರೇದಿ ಯಾರು ತೆಗಿತ್ರ? ನನಗೆ ನೀನೇ ಅಪಾಯ, ನೀನೇ ನನ್ನ ಮರ್ಯಾದೆ ತೆಗಿಯು. ಹಾಗೆಲ್ಲ ಒಡೆಯ, ಮರ್ಯಾದೆ ಹೋಗೋ ಸಂದರ್ಭದಲ್ಲಿ ನಾನು ಉಳಿಸ್ತೇನೆ ಅಂತ. ನನ್ನ ಮರ್ಯಾದೆ ಉಳಿಸುವುದಕ್ಕೆ? ಹೌದು, ಹೇಳು. ಅದು ಬಹಳ ಜನ ಇದ್ರಲ್ಲ ಮರ್ರೆ, ದೂರ ಎಲ್ಲ ಕೂತಿದ್ರಲ್ಲ, ಅಲ್ಲಿವರೆಗಿದ್ದಾರೆ, ಹೇಳ್ಬೇಕಲ್ಲ. ಹಾಗಾಗಿ ಸಣ್ಣ ನಮಸ್ಕಾರ ಇಲ್ಲಿದ್ದವರಿಗೆ. ನಮಸ್ಕಾರ 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 ನಮಸ್ಕಾರ. ಸಾಕು, ಬಂದವರೆಲ್ಲ ಸೇರಿದ್ದಾರೆ. ಇದು ನಮಸ್ಕಾರ. ಇದು ಕೈ ಕೆಳಗೆ ನೀರು ಬಂತ? ನಿನಗೆ ರೋಗ ಉಂಟಾ? ಅಲ್ಲಲ್ಲ, ಕೈ ಕೆಳಗೆ ಊದ್ಕೊಳ್ಳುವುದಲ್ಲ, ಕಾಲು ತೊಳೆದಕ್ಕೆ ನೀರು ಬಂತ? ಬರ್ತಿದ್ರೆ ನೀರು ಬರ್ತಿದ್ರಲ್ಲ. ಹಂಡೆ ಉಂಟು, ಹಂಡೆಯಲ್ಲಿ ನೀರು ಉಂಟು, ತಮ್ಮಿಗೆ ಉಂಟು, ಹಿಡ್ಕೊಂಡು ಆ ಬದಿಗೆ ಹೋಗಿ. ಆ ಬದಿಗೆ ಯಾಕ? ಅಂದ್ರೆ ಒಂದೇ ಬದಿಗೆ ಆಗ್ಲಿ ಅಂತ. ಎಲ್ಲ ಅಲ್ಲೇ ವ್ಯವಸ್ಥೆ ಇವತ್ತು. ನಮಸ್ಕಾರ 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 ನಮಸ್ಕಾರ. ಇದೆಲ್ಲ ವ್ಯವಸ್ಥೆ ಆಯ್ತು. ನೋಡುವ. ಅಂದಣಕ್ಕೆ ಹಸೆ ಇಲ್ಲ, ಮುಂದೆ ದೇವಿಗೆ ಇಲ್ಲ, ಬನಿರೆಂಬ ಮಾತು ಮೊದಲಿಲ್ಲ, ಬನಿರೆಂಬ ಮಾತು ಮೊದಲಿಲ್ಲ ಬಿಯಗರೆ, ಇದೆಂತ ಮದುವೆ ನಾ ಕಾಣಿ. ಮರ್ಯಾದೆ ಹೋಯ್ತಾ? ಮರ್ಯಾದೆ ಹೋಯ್ತು. ಮರ್ಯಾದೆ ಹೋಯ್ತು ಮಾರ್ರೆ. ಹಾಡಿನ ಮೂಲಕ ನಮ್ಮನ್ನ ಛೇಡಿಸ್ತಾ ಇದ್ದಾರೆ. ಹೌದು, ಈಗ ಅವಳು ಹಾಡಿ ಕರೀತಾ ಇದ್ದಾಳೆ. ಹಾಡಿ ಹೆಂಗಸರು ಬೇರೆ ಇಲ್ಲ. ದೇವರಾಣೆ, ನಾನೊಬ್ಬ ದ್ವಾರಕೀಶ ಎನ್ನುವುದನ್ನು ಮರೆತು ಬೇಕಾದ್ರೆ ಇವತ್ತಿನ ಕಾಲಿಡಿತೆ. ಅಂತ ಮಾತಾಡ್ತೀನಿ. ನನ್ನೊಂದು ಬಿಟ್ಕೊಡು ಪುಣ್ಯ, ಬರಾಗಲೇ ಮಾಡಬೇಡ. ಇಲ್ಲ, ನಾನು ಹೋಗ್ಬೇಕು ಬರ್ರೆ. ನಿಮಗದು ಕಾಲ ಬಿತ್ತು, ನಾನು ಬೆಳಗೋರಿಗೆ. ನೀನ್ ಇಲ್ಲೇ ಹೋದ್ರೆ ಸಾಕು. ಎಲ್ಲ ಹೋದ್ರ ಅಲ್ಲೇ ನೀವಂತಲ್ಲ ನಾನು. ಅಲ್ಲ, ಈಗ ಅವಳು ಹಾಡಿ ಕರೀತಲ್ಲ, ಹಾಡಿಗೆ ಅದೇ ಕರೀತಾ ಇದ್ದಾಳ. ನಂಗೀಗ ಒಂದು ಕೆಲಸ ಮಾಡುವ, ಸಂಗೀತದ ಮುಖಾಂತರವಾಗಿ ಆಹ್ವಾನಿಸ್ತಾ ಇದ್ದಾಳೆ. ಹೌದು, ಇತ್ತಕೊಳ್ಳುವ. ತಗೊಳ್ಳುವ. ಈಗ ಹಾಡು ಹೇಳಿ ನಮ್ಮ ಮರ್ಯಾದೆ ಉಳಿಬೇಕಲ್ಲ. ನಾನಿದ್ದೆ, ನೀವು ಕೂತ್ಕೊಳ್ಳಿ. ನೀವು ತಲೆ ಮಾಡ್ಕೊಡಿ. ಅದೆಲ್ಲ ಸಂಖ್ಯೆ ಅಂತ ಇಲ್ಲ, ಅದೆಲ್ಲ ಬಲ್ಲೆ ನಾನು. ಇವರೆಲ್ಲ ಹೆಂಗಸರು ನಮ್ಮ ಹತ್ರ. ಎಂತ ಮರ ಇದೆ, ರುಚಿ ಗೊತ್ತಿಲ್ಲಲ್ಲ. ಮೀಸೆ ಮೀಸೆ ತೋರ್ಬಾರ್ದಲ್ಲ. ಅಂದಣಕ್ಕೆ ಹಸೆ ಉಂಟು, ಮುಂದೆ ಜೀವಿಗೆ ಉಂಟು, ಬನಿರೆಂಬ ಮಾತು ಮೊದಲುಂಟು, ಬನಿರೆಂಬ ಮಾತು ಮೊದಲುಂಟು ಬಿಯಗರೆ, ನೀವೊಬ್ರೆ ಒಳಗ್ ಬನ್ಯ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಿಲ್ಲ ನೊಂದಾವು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಎಣ್ಣೆ ಇಲ್ಲದ ಮದುವೆ ಇದೆಂತ ಮದುವೆ ನಾ ಕಾಣಿ. ಇದ್ರದ್ದು ಮುಗುದೇ ಅಲ್ಲ ಮಾರ, ಇದು ಮುಂದುವರ್ಸ. ಎಂತ ಉಪದ್ರ ಮಾರ ಇದು. ಒಂದು ಬೇಟ ಗೂಡವ ಹತ್ತಿ. ಯಾವ ಗುಡ್ಡ? ಬೇಟ ಬೆಟ್ಟ ಗುಡ್ಡವ ಹತ್ತಿ. ಬೆಟ್ಟ ಗುಡ್ಡವ ಹತ್ತಿ, ಬೆಟ್ಟಲ್ಲ ನೊಂದಾವೋ ನೊಂದಾವೋ, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿನೀರು ಲಿಂಬೆ ಹಣ್ಣು ಬಟ್ಲಿ ಮನೆಯಲ್ಲಿ ಉಂಟು, ನೀವೊಬ್ರೆ ಒಳಗೊಂದಿ. ತಗೊಳ ತಗೊಳ. ತಂಬೂರಿ ಮೀಟಿದವ, ಮುಳ್ಳಿಕಟ್ಟೆ ದಾಟಿದವ, ತಾಳವ ತಟ್ಟಿದವ, ಚಂಡೆಯ ಬಾರಿಸಿದವ, ದೇಲ್ಕುಂದ್ರ ಮೆಟ್ಟಿದವ. ಈಗ
ಮುಹೂರ್ತೆ ಸಾವಧಾನ ಸುಲಕ್ರೆ ಸಾವುದನ್ ಸುಲಕ್ರೆ ಸಾವಧಾನ ಮುಖ ನೋಡಿ ಮಾಲೆ ಹಾಕಿ 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 ಬೇಗ ಹಾಕಿ ಬೇಗ ಹಾಕಿ ಬೇಗ ಇವರ ನಿಮ್ಮಪ್ಪಯ್ಯ ಅಲ್ಲ ನಿಮ್ಮಪ್ಪಯ್ಯ ಸಾಕು ಸಾಕು ಅಲ್ಲ ತಿರುಗಿ ಅಲ್ಲ ತಿರುಗಿ ತಿರುಗಿ ಅಲ್ಲ ಇವ್ರಿಗೆ ಆಯ್ತು ಈಗ ಕೊಳ್ಳೆರದ ತಾಂಬರುವುದು ಶರಣ್ಯಾಯಿ ಭಕ್ತಿಯಲ್ಲಿ ಕೊಳ್ಳೆರದ ತಾಂಬರುವುದು ಗೆಳೆದಂತೆ ಹರದರದು ತಾಯಿ ಪಂಕ್ತಿಯಲ್ಲಿ ಕುಳ್ಳಿರಿಸು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಲ್ಲೇ ಕೂತ್ಕೊಳ್ಳಿ 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 ಒಟ್ಟಿ ಒಟ್ಟಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಓ ಜಾಗ ಬಿಡಬಾರ್ದು ಸ್ವಾಮಿ ಹೇಳಿ 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 ಗಂಡಸರು ಸಾಲು ಬೇರೆ ಮರ ಹೇಳ ನಿನ್ ಗಂಡನೋದ ಇಲ್ಲಿ ಅಲ್ಲ ಎಂತ ನೀನು ಬಿಟ್ಟು ಕೂತ್ಕೊಳ್ಳೋದಾ ಯಾ ಮರ ಎಲ್ ಮರ ಹೆಂಡತಿ ಬಿಟ್ಟು ಬಂದು ಎಲ್ಕತ್ತ ಮರ ನೀನು ಬೇಕು ಅಂತ ತಡ ಮಾಡ್ತೀಯ ಹಾಗೆ ಇಲ್ಲ ಇಲ್ಲ ಮದ್ದು ಮಕ್ಕಳು ಬೇರೆ ಆಯ್ತಲ್ಲ ಅಲ್ಲೋಡು ಆ ಹತ್ತದಕ್ಕೆ ಯಾವುದೇ ನೋಡಿಲ್ಲ ಮರ ಅದಕ್ಕೆ ಅವನು ಅಲ್ಲಿಗೆ ಬಂದ ಹಿಡ್ಕೊಂಡ ಮಾರೇ ಅಲ್ಲ ಇವಳ ಬಸ್ರಿ ಹೆಂಗಸಿ ಹೊಡೆದ ಮಾಡುತ್ತಪ್ಪ ಹೀಗೆ ಮಾಡ್ಕೊಂಡು ಎಲ್ಲಿ ಅಲ್ಗತಿ ಅಲ್ಲ ನೀ ಮದ್ವೆಗಳು ಆಚೆಗೆ ಹೋಗಿ ಬರೈತಿ ಬಳಸಿ ಬಳಸಿ ಓಯ್ ಬಳಸಿ ನಮಸ್ಕಾರ ಯಜಮಾನ್ರೆ ನಮಸ್ಕಾರ ಎಷ್ಟೊತ್ತಿಗೆ ಬಂದ್ರೇನೋ ಗೊತ್ತಾಗ್ಲಿಲ್ಲ ಈಗಷ್ಟೇ ಬಂದೆ ನಿಮ್ಮನ್ನ ಕಾಣ್ಲಿಕ್ಕೆ ಸ್ವಲ್ಪ ತಡ ಆಯ್ತು ಹೌದು ದಾಕ್ಷಿಣ್ಯ ಮಾಡ್ಕೊಳ್ಬಹುದು ಇಲ್ಲ 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 ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ನಂಗೆ ಮನೇಲಿ ಬಂದಿದ್ದ ಅಲ್ಲ ಬಳಸುದಾರು ಯಾರು? ಊಟ 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 ನೀನೇ ಬಳಸ್ಬೇಕು ನಾನೇ ಬಳಸುದಾ ಮತ್ತೆ ಜನ ಇಲ್ಲ ಎಂತ ಅವಸ್ಥೆ ಮಾರ ನೀವು ಎಲ್ಲ ನಾನೇ ಇದು ಭೂತಕ್ಕೆ ನಾ ಕಡಿಮೆ ಇಲ್ಲಿ ಇರ್ಲಿ ಅಲ್ಲಿ ಇಟ್ಕೋ. ಎಲ್ಲ ಹಾಕಿದ್ಯಾ? ಎಲೆಗೆ ನೀರಾಕಿ ಎಲೆ ತೊಳಿ ನಾನಂತ ಹೇಳಿದ್ದು ಎಲ್ಲ ನೀರಕ್ಕೆ ತುಳಿ ಅಂದ್ರಲ್ಲ ಎಲೆ ತೊಳಿ ಅಂದದ್ದು ನೀನು ತಲೆಗೆ ನೀರು ಹಾಕ್ತೇನೆ ಈಗ ತೊಳಿ ಅಂದ ನಾನು ತುಳಿ ಅಂದ ಊಟ ಇದು ಜೀವ ಹೊತ್ತು ಮರ ಇದ್ಕೊಂಡೆ ಉಪ್ಪು ಉಪ್ಪಿನಕಾಯಿ ಹಪ್ಪಳದ ಗಡಿಗೆಗಾಯಿ ಉಪ್ಪು 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 ಉಪ್ಪಿನಕಾಯಿ ಹಪ್ಪಳದ ಗಡಿಗೆಗಾಯಿ ತುಪ್ಪದ ಹುಳಗಳನ್ನಾಯಿ ಆಯ್ತಾ ಹೌದು ತಲೆಗುಪ್ಪು ತಲೆಗುಪ್ಪ ತಲೆಗುಪ್ಪ ಹಾಕ್ದೆ ಎಲೆ ತಲೆಗುಪ್ಪು ಎಲೆ ತಲೆಗೊಂದು ಹೇಳಿದ್ರೆ ನೀವು ತಲೆಗುಪ್ಪು ಅಂದ್ರೆ ಹಂಗಂತ ಗೊತ್ತಾ ನಿನ್ ತಲೆ ಹಾಕೊಳ್ಬೇಕು ನಾ ಮೊದಲು ಬಳಸಿದ್ದೆ ಮರ ಇಲ್ಲ ಉಳಕತ್ತಿ ಇದು ಓಹೋ ನನ್ನ ಕೇಶರಾಶಿ ಹಾಳಾಗಿ ಹೋಯಿತು ಎಂತಾಯ್ತಾ ಕೇಶರಾಶಿ ಅಯ್ಯೋ. ಎಂತ ಇದೆಂತದ್ದು? ಓ ಉಪ್ಪಿನಕಾಯಿ ಇತ್ತಿಲ್ಲ ಬೆನ್ನಿಗೆ ಉಪ್ಪಿನಕಾಯಿ ಬೆನ್ನಿಗೆ ಉಪ್ಪಿನಕಾಯಿ ಬೆನ್ನಿಗೆ ಉಪ್ಪಿನಕಾಯಿ ಹುರಿ 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 ಉಪ್ಪಿನ ಬೆನ್ನಿಗೆ ಉಪ್ಪಿನಕಾಯಿ ಬೆನ್ನಿಗೆ ಉಪ್ಪಿನಕಾಯಿ ಅಂದ್ರಲ್ಲ ಮರ ನೀವು ಉಪ್ಪಿನ ಬೆನ್ನಿಗ ನೀವು ಹೆದರು ಹೇಳುದಲ್ಲ ಮರ ಇದು ಗೊತ್ತಾ
ಕೈಗೆ ಹಾಕಿದ್ದೇನೆ. ಇದು ಸಾರ ಚಾನ ಇದು ಎಂತ ಸುಳ್ಳು ಮಾಡಿದೆ ಈಗ. ಸಾರ ಹುರುಳಿ ಸಾರ ಹುಳ್ಳಿ ಸಾರ ಯಾರು ಮಾರ ಅಡಿಗೆ ಮಾಡಿದ್ ಯಾರು ಮಾರ್ರೆ ಅದ? ಯಾಕೆ ಉಪ್ಪೇ ಹಾಕಲಿಲ್ಲ ಮಾರ್ರೆ. ಆ ರವಿ ಭಟ್ರು ಅವ್ರು ಹೇಳಿದ್ರೆ ಭಾಷೆ ಬರುದಿಲ್ಲ ಅವ್ರು. ಅವ್ರು ಒಳ್ಳೆ ಮಾಡ್ತಾರೆ ಅವ್ರು. ನಾವು ಉಪ್ಪು ಹಾಕ್ತೀವಿ. ಏನಾಯ್ತಾ? ಉಪ್ಪು ಹೆಚ್ಚಾಯ್ತು. ನೀರ ಉಪ್ಪು ಕಡಿಮೆ ಆಯ್ತು. ಹಾಕ ಉಪ್ಪು ಹೆಚ್ಚಾಯ್ತು. ಹಾಕ ಕಡಿಮೆ ಆಯ್ತು. ಹಾಕ ಕಡಿಮೆ ಆದ್ರ ಎಂತ ಗೊತ್ತಾಗುದಿಲ್ಲ ಮಾರ್ರೆ. ಹಾಕೊಲ್ಲೆ ಹಾಕ ಹಾಕಿದ್ದಲ್ಲ ಅಲ್ಲೇ. ಎಲ್ಲಿತ್ತಲ್ಲ ಕೈ ತಾಕ್ಸ್ಕ. ಓ ಕೈ ತಾಸ್. ಅದೇ ಸಮಸ್ಯೆ ಅದು. ಉಪ್ಪೇ ಆಗುದಿಲ್ಲ ಮಾರ್ರೆ. ಅಲ್ಲಿ ನೋಡಿ ಎಲ್ಲಿ ಅಲ್ಲಿ ನೋಡಿ ನೋಡಿ ಸಾರ್ ನೋಡಿಯ ಉಪ್ಪು ಸರಿ ಆಯ್ತು. ಎಲ್ಲ ಹೊಡಿತೇನೆ. ನೋಡು ನೋಡು ಬೇಡ ನೋಡುದು ಬೇಡ. ಅಲ್ಲ ಗೊತ್ತಾ ಇವರು ಮನುಷ್ಯರೇ ಮಾರ್ರೆ. ಇವ್ರೆ ಏನಾಯ್ತಾ? ಎಂತ ತಿಂದದ್ದು ಮಾರ್ರೆ. ಯಾದಿ ಅವ್ರೆ ಇದು ಎಂತ ಮಾರ್ರೆ? ಇದು ಹೆಣ್ಣು ಸಾರ್ ಅಕ್ಕಸಿ ಅಂತದ್ದು. ಅವ್ರೆ ಆದ್ರೂ ಮರ್ಯಾದೆ ಉಳಿತಲ್ಲ. ಏನೇನು ಇದ್ದಿತ್ತು ಹಾ. ಎಲ್ಲಾ ಬಡಿಸಿದೆ. ಆಮೇಲೆ ಎಲ್ಲ ತಿಂದ್ರು. ಹಾ. ಆಮೇಲೆ ಹಸಿ ತರಕಾರಿ ಇತ್ತು, ಹಾ. ತಂದು ಹಾಕ್ತೆ, ಹಾ. ತಿಂದ್ರು. ಆಮೇಲೆ ಅಕ್ಕಿ ಎಲ್ಲ ತಿಂದ್ರು. ಹಾ. 2 ಹೆಗ್ಗಣ ಇತ್ತು, ಹಾ. ಹೊಡ್ಕ ಬಂದೆ. ನಿಮ್ಮ ಒಳಿಯ ಗುಳು ಮನುಗ್ದ. ಹೀಗಾಗ್ತದೆ ಅಂತ ಆದ್ರೆ ಹಾ. ಇದೆಲ್ಲ ಏನು ಎಂತದ್ದು ಅಂತ ಒಂದು ಗೊತ್ತಾಗುದಿಲ್ಲ. ನಾನು ಹೇಳ್ತೇನೆ ಅಣ್ಣ. ಹೇಳು. ಇನ್ನೊಂದು ಸಂದರ್ಭದಲ್ಲಿ ಸುಭದ್ರಾ ಕಲ್ಯಾಣ ಪ್ರಸಂಗ ಹಾ. ಪೂರ್ವ ದ್ವೇಷವನ್ನ ಇಟ್ಟುಕೊಂಡು ಹೀಗಾದದ್ದು ಬಿಟ್ಟರೆ ಮತ್ತೆಂತದ್ದು ಅಲ್ಲ. ಹೌದಾ? ಹಾಗಾದ್ರೆ ಈಗ ಕೊಡು ಅಂತ ಹೇಳ್ತಾ ಇದ್ದಾರಲ್ಲ, ನಿಜಕ್ಕೆ ಅವರೊಬ್ಬರು ಬಂದು ಸರಿಯಾದ ಸಮಯ ಇದು ಕೊಟ್ಟು ಕಳಿಸ. ಕೃಷ್ಣ ಅಣ್ಣ ನನ್ನನ್ನು ಮರೆಮಾಚಬೇಡ. ನನಗೆ ಮೊನ್ನೆ ಊಟ ಮಾಡಿ ಹೋದ್ರಲ್ಲ, ಹೌದು. ಒಬ್ರನ್ನ ನೋಡುವುದಕ್ಕಿಂತ ಇವತ್ತು ನೋಡಿದ್ರೆ ಪೆಟ್ಟು ತಿಂದು ಹೋಗುವಾಗ ಹೌದು. ಗುರುಗಳ ಮತ್ತೆ ನಮಗೆ ಅನ್ಯಾಯ ಆಯ್ತಲ್ಲ ಅಂತ ಕಣ್ಣೀರಾಗ್ತಾ ಇದ್ದ. ಒಂದು ಅವ್ರು ಇವತ್ತು ಬಂದವರು ನಿಜವಾದ ಕೌರವರು, ಮೊನ್ನೆ ಬಂದವರು ಮೊನ್ನೆ ಮಾಯಾ ಕೌರವರು, ಸೃಷ್ಟಿ ಮಾಡಿದ್ದ. ಘಟೋದ್ಗಜ. ಅಯ್ಯೋ ದೇವರೇ, ಮಾಯಾಕ ಅವರವರಿಗೆ ಇವ್ರ ಮಗಳು ಕೊಟ್ಟು ಮದುವೆ ಮಾಡಲ್ಲ ನೀವು? ಚೇಚೆ ಇಲ್ವೇ ಇಲ್ಲ. ನೀನೇ ನಿಯಮಿಸಿದಂತಹ ಸೃಷ್ಟಿಯ ಮುಹೂರ್ತಕ್ಕೆ ಕನಕಾಂಗಿ ಕಲ್ಯಾಣವನ್ನ ವಿದ್ಯುಕ್ತವಾಗಿ ಪೂರೈಸಿದ್ದೇನೆ. ಈಗ ನಾನೇನ್ ಮಾಡ್ಬೇಕು? ಯಾರು ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡಿದ್ರೆ ಸಾಕು. ಮಗಳೇ ಯಾರತ್ತೆ? ನಿನ್ನದ್ದು. ಮದುವೆ ಮಾಡಿಸಿದ್ಯಾರು? ನಾನು. ವ್ಯವಸ್ಥಾಪಕ ಯಾರು? ನಾನು. ಎಂತ ಅವಸ್ಥೆ ಮಾರ ಹಾ. ಅಪ್ಪ ನೀವು ಹಾ. ಎಂತ ಅವಸ್ಥೆ ಮಾರ. ಇಷ್ಟು ಖರ್ಚು ಮಾಡ್ಕೊಂಡು ಬೇಕಾ ನಿಮಗೆ ಇದೆಲ್ಲ? ನೀನೊಂದು ಸರಿಯಾಗುದೇ ಇಲ್ವಾ? ಕೊನೆಗೂ ನಂಜೆಯ ನನಗೆ ಆವಾಗಿಂದ ಅನುಮಾನ ಇತ್ತು, ಹಾ. ನಾನಿರುವಾಗ ನಿಮ್ಮ ಮರ್ಯಾದೆ ಬೇರೆ ಯಾರು ತೆಗಿತಾರೆ, ನೀನೆತ್ತಕ್ಕೆ ಸತ್ಯ ಅಲ್ಲ. ನಾನಲ್ಲ. ನಾನೆತ್ತದ್ ಮಾಡ್ಬೇಕು? ಆಶೀರ್ವಾದ. ಅವರು ಸಿಟ್ಟು ಬಂದ್ರೆ ಹಾಗೆ.
ಆದ್ರೆ ವಿಚಿತ್ರ ನೋಡಿ, ಹಾ. ನನಗನ್ನಿಸಿದ್ದು ಹಾ. ನಾನೇ ಹೋಗಿ ಅವ್ರ ಹತ್ರ ಹೇಳಿದ್ನಂತೆ, ಹಾ. ಷಷ್ಠಿ ಮುಹೂರ್ತಕ್ಕೆ ಬರುವುದು ಬೇಡ, ದಶಮಿ ಮುಹೂರ್ತಕ್ಕೆ ಬನ್ನಿ ಅಂತ ಹೇಳಿ. ನಾನು ಹೋಗ್ಲಿಲ್ಲ, ಮತ್ತಾರು ಹೋದವ್ರು ಹಾಗಿದ್ರೆ? ಅದು ಮಾಯಾದೂತನನ್ನ ಸೃಷ್ಟಿ ಮಾಡಿ ಕಳಿಸಿದ್ದು. ನನ್ನಂತದ್ದೇ. ಹೌದೌದು. ನನ್ನ ಸಂಸಾರ ತೆಗ್ದ್ರಿ ನೀವು. ಯಾಕೆ? ಅವ ಅಲ್ಲಿ ಹೋದವ್ ನಮ್ಮನೆ ಹೋದ್ರೆ ಎಂತ ಮಾಡುತ್ತಾನೆ? ನಾ ಮಧ್ಯರಾತ್ರಿ ಹೋಗಿ ನಾನು ಎಬ್ಸಿದ್ರೆ ನಾನು ಹೆಂಡತಿ ಗೊತ್ತಾಗುದಿಲ್ಲ ಒಂದೊಂದ್ ಸರ್ತಿ. ನೀವು ಅವನ್ನೆಲ್ಲ ಹಂಗ್ ಮಾಡ್ಬಿಟ್ರೆ ನೀವು. ಚೇಚೆ, ಹಾ. ಯೋಚನೆ ಮಾಡುವ ಅಗತ್ಯ ಇಲ್ವಾ? ಹಾ. ಯಾಕೆಂದ್ರೆ ಹಾ. ನಾನು ನಿನ್ನ ವಿಷಯದಲ್ಲಿ ಹಾಗೆ ಮಾಡುವುದಿಲ್ಲ. ನೀವೇ ಹೋಗ್ತೀರಿ ಬಹುಶಃ. ಅದಲ್ಲ ನೋಡು, ಬೇಸರ ಮಾಡಬೇಡ. ಕನಕಾಂಗಿ ಕಲ್ಯಾಣ ಹೀಗೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನು. ಹಾ. ನಿನ್ನ ಕಲ್ಪನೆಯಂತೆ ಆಗ್ಬೇಕೆ ಬಿಟ್ರೆ ನಮ್ಮಿಂದೇನು ಆಗುದಿಲ್ಲ ಅಂತ ಈಗ ಗೊತ್ತಾಯ್ತು. ಆಗಿರುವಾಗ ಹಾಗಾಗಿ ಅಣ್ಣನ ವಿಷಯ ಅಲ್ವಾ? ಸ್ವಲ್ಪ ಹೊತ್ತು ಶೀಘ್ರ ಕೋಪಿಯೇ ವಿನಃ ದೀರ್ಘ ದ್ವೇಷಿ ಅಲ್ಲ. ಅಲ್ವೇ ಅಲ್ಲ. ಹಾಗಾಗಿ ಹಾ. ಕನಕಾಂಗಿ ಕಲ್ಯಾಣ ಯಥಾವತ್ತಾಗಿ ಆಯ್ತಲ್ಲ. ಲೋಕ ಸಮಸ್ತ ಸಮಸ್ತ ಸುಖಿನೋ ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಹರಿವಾಗನವಗೇರ್ದ ಮೂಕಾಂಬೆಗೆ ಜಯ ಮಂಗಳು ನಿತ್ಯ ಶುಭ ಮಂಗಳು ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವ ನಾರದನ್ನುತ ನಮೋ ನಮೋ ತತ್ತಯತ್ತದಿಂದ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.